ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆ ಗುಂಪಿನ ಸಹಾಯ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ, ಸೆಳೆತ ಹೋಗಿದೆ. ನಾವು ಕೊನೆ ಶುಕ್ರವಾರ ದಿನ 3ನೇ ಹೆಜ್ಜೆಯನ್ನ ನೋಡಿದ್ವಿ. 3ನೇ ಹೆಜ್ಜೆಯಲ್ಲಿಗೆ ನಿಲ್ಲಿಸಿದ್ವಿ. ಅದರಲ್ಲಿ ನಮಗೆ ಭಗವಂತನ ಅರಿವು ಬರ್ತದೆ. ಯಾಕೆ ನಾವು ನಮ್ಮ ಎಲ್ಲ ಇಚ್ಛೆಗಳನ್ನ ಆತ ನಡೆಗೆ ತಿರುಗಿಸಬೇಕು ಅನ್ನುವಂಥದ್ದು ಬರ್ತದೆ. ಅದರ ಜೊತೆಗೆ ಒಂದಿಷ್ಟು ನಮ್ಮ ಮಾರ್ಕ್ ಸರ್ ಹೇಳಿದ್ರು, ಅವ್ರಿಗೆ ಹೇಳುವಷ್ಟು ದೊಡ್ಡವರಲ್ಲ ನಾವು, ಆದ್ರೂ ಕೂಡ ಅವರು ಹೇಳಿದ್ರು ಏನಂತಂದ್ರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಇನ್ನಷ್ಟು ಬೇಕಾಗಿತ್ತು ಅಂತ ಅನ್ಸುತ್ತೆ. ನನಗೂ ಕೂಡ ಅನಿಸ್ತು. ಆಮೇಲೆ ಇನ್ನಷ್ಟು ಆ ಸ್ಥಾನದ ಬಗ್ಗೆ ಮಾತನಾಡಬಹುದಿತ್ತು ಅಂತ ಹೇಳಿ. ಒಬ್ಬಂಟಿಗನಾಗಿ ಹೋರಾಟಕ್ಕೆ ಇಳಿದ್ರೆ ಮಧ್ಯದೊಂದಿಗೆ ಜೊತೆಗೆ ನಮ್ಮಲ್ಲಿ ಇರುವ ಇತರ ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನ ಜಯಿಸ್ಲಿಕ್ಕೆ ನಮ್ಗೆ ಅಸಾಧ್ಯ ಆಗ್ತದ ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಆದ್ರೆ ಇಲ್ಲಿ ಬಂದ ನಂತರ ಇವಾಗ ಕೆಲವೊಂದಿಷ್ಟು ವಿಷಯಗಳನ್ನ ಎಲ್ಲರೂ ಅಂತ ಹೇಳಂಗಿಲ್ಲ, ಕೆಲವರು ತಮ್ಮ ಕೆಲವೊಂದಿಷ್ಟು ವಿಷಯಗಳನ್ನ ಒಬ್ಬಂಟಿಗರಾಗಿ ಪರಿಹರಿಸಬಹುದು ನಾವು ಅನ್ನುವಂತಹ ತಿಳುವಳಿಕೆಯನ್ನ ಪಡಿತಾ ಇರ್ಲಿ. ಸೊ ಅದ್ರ ಜೊತೆಗೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, ಅವನ ಪರಿಸ್ಥಿತಿ ಏನಿದೆ ಅದರ ಅರಿವಿನೊಂದಿಗೆ ಆ ಮನುಷ್ಯ ತನ್ನಷ್ಟಕ್ಕೆ ತಾನು ಅಭ್ಯಾಸ ಮಾಡಬೇಕಾಗಿದ್ದು ಅಥವಾ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದ್ದು ಅಥವಾ ಪ್ರಾಕ್ಟೀಸ್ ಮಾಡಬೇಕಾಗಿರುವಂತಹ ಐಚ್ಛಿಕತೆಯ ಗುಣಮಟ್ಟ, ಅಂದ್ರೆ ಎಕ್ಸ್ಟ್ರಾ ಒಂದಿಷ್ಟು ಗುಣಮಟ್ಟದ ಅರಿವು ನನಗೆ ಬೇಕು, ಅರಿವು ಆಗ್ತದ ಅಂತ ಹೇಳ್ತಾರ ಅವರು. ಇದಿಷ್ಟೇ ಮಾಡಿದ್ರೆ ನಾನು ಸಾಲುವುದಿಲ್ಲ, ಏನ್ ಇವತ್ತು ಮಾಡ್ತಾ ಇದ್ದೀನಿ, ಇಲ್ಲಿ ಬಂದು ಕೂತಿದ್ದೀನಿ, ಕುಡಿತದಿಂದ ದೂರ ನಿಂತಿದ್ದೀನಿ, ಬದುಕನ್ನು ಸರಿಯಾಗಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಸೊ ಇಟ್ ಈಸ್ ಗುಡ್ ಅಂಡ್ ವೆಲ್, ಸಾಕಿಷ್ಟು ಅಂತ ಹೇಳಿ ನಾವು ಅನ್ಕೊಂಡ್ರೆ ಇಡ್ಲಿಗೆ ನಿಲ್ತೀವಿ. ಆದ್ರೆ ಅದ್ರ ಜೊತೆಗೆ ಏನ್ ಹೇಳ್ತಾನ ಅಂತಂದ್ರೆ, ಇತರ ಒಂದಿಷ್ಟು ಸಮಸ್ಯೆಗಳನ್ನು ನಾನು ಪರಿಹರಿಸಲೇಬೇಕು, ನನ್ನ ಬದುಕಲ್ಲಿ ನಾನು ಸರಿ ಹೊಂದಲೇಬೇಕು ಅಂತಂದ್ರೆ ಅವನು ಏನು ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಒಂದಿಷ್ಟು ವಿಷಯಗಳನ್ನ ಎಕ್ಸ್ಟ್ರಾ ಈಗ ಏನದಾವಲ್ಲ ಅದನ್ನ ಬಿಟ್ಟರು ಇನ್ನೊಂದಿಷ್ಟು ಎಕ್ಸ್ಟ್ರಾ ಅಂತಾರ. ಐಚ್ಛಿಕತೆ ಅಂದ್ರೆ ಇನ್ನೊಂದಿಷ್ಟು ಪ್ರಮುಖವಾಗಿ ಅವುಗಳನ್ನ ನಾನು ಮಾಡ್ಲೇಬೇಕನ್ನುವಂಥ ಅರಿವು, ಆ ಜ್ಞಾನ ಇಲ್ಲಿ ಬರ್ತದ. ಸೊ ಇಂಥ ಅರಿವನ್ನ ಪಡೆದಾಗ ಅಥವಾ ಇಂಥ ಐಚ್ಛಿಕತೆಯನ್ನ ಪಡೆದಾಗ ಅವನು ತನ್ನ ಒಂದಿಷ್ಟು ನಿರ್ಧಾರಗಳನ್ನ ತಾನು ತೆಗೆದುಕೊಂಡು ಅವುಗಳನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದಿಷ್ಟು ಶಕ್ತಿವಂತನಾಗ್ತಾನೆ, ಅಥವಾ ನಿರ್ಧರಿಸಿಕೊಳ್ಳಬಲ್ಲನು ಅಂತ ಆಗಿರ್ತಾನೆ, ಅಥವಾ ಡಿಸಿಷನ್ಗಳನ್ನ ತಗೊಳ್ಕುವಂತ ಕೆಪಾಸಿಟಿ ಬರ್ತದ. ಆ ಒಂದು ಏನ್ ಹೇಳ್ತೀವಿ ಎಬಿಲಿಟಿ ಅಂತ ಹೇಳ್ಬೋದು. ಆ ಒಂದು ಎಬಿಲಿಟಿ ಅಂತ ಕನ್ನಡದಲ್ಲಿ ಏನು ವರ್ಡ್ ನೆನಪು ಬರ್ತಾ ಇಲ್ಲ ನಮಗೆ. ಆ ಒಂದು ಎಬಿಲಿಟಿ ಅಂದ್ರೆ ಆ ಶಕ್ತ, ಆ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ ಅವನಿಗೆ ಇರ್ತದ. ಸೊ ಹೀಗೆ ಮಾಡೋದು ಕೂಡ ಆತನ ಇಚ್ಛೆಯ ಕೃತ್ಯವಾಗಿರ್ತಾವ. ಅವನು ಏನು ಮನಸ್ಸು ಮಾಡ್ತಾನ ಅದು ಕೂಡ ಓಕೆ, ನಿನಗಿಷ್ಟೇ ಸಾಕು, ನಾನು ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ನಾನು ಪಡಿಬೇಕಂದ್ರೆ ನನಗೆ ಇನ್ನಷ್ಟು ಎಕ್ಸ್ಟ್ರಾ ಅಥವಾ ಐಚ್ಛಿಕ ಗುಣಮಟ್ಟ ಬೇಕು ಅಂತ ಅನ್ನುವಂಥದ್ದು ಸರಿ. ಅದರ ಜೊತೆಗೆ ಈ ಸಿಕ್ಕಾಗ ಅವುಗಳನ್ನ ಹೀಗೆ ಮಾಡೋದು ಅವನಿಗೆ ಬಿಟ್ಟಂಥದ್ದು. ಬಟ್ ನಾವೇನು ಹೇಳ್ತೀವಿ ಅಂತಂದ್ರೆ, ವೈಯಕ್ತಿಕ ಅಂದ್ರೆ ಪರ್ಸನಲಿ ಮತ್ತು ಅವಿರತ ಅಂದ್ರೆ ನಿರಂತರವಾಗಿ ಇರುವಂತಹ ಈ ಪ್ರಯತ್ನ ಎಲ್ಲಾ 12 ಹೆಜ್ಜೆಗಳವೆಲ್ಲ ಕೇವಲ 1-2 ಹೆಜ್ಜೆಗಳನ್ನ ಮಾಡೋದು, 1-2-3 ಸಾಕು ಅನ್ನುವಂಥದ್ರಲ್ಲ, ಎಲ್ಲ 12 ಹೆಜ್ಜೆಗಳಲ್ಲಿ ಪಾಲಿಸುವ ಒಂದು ಅಗತ್ಯವಿದೆ ಅಂತ ಹೇಳ್ತಾರೆ. ಯಾವ ಒಂದು ಒಳ್ಳೆ ಗುಣಮಟ್ಟವನ್ನು ಇಟ್ಟುಕೊಂಡು ಈ ಕ್ವಾಲಿಟಿ ಆಫ್ ಈ ಸ್ಟೆಪ್ ವರ್ಕ್ ಅಂತ ಏನ್ ಹೇಳ್ತೀವಿ ಅದನ್ನ ಕೇವಲ 1-2-3ರಲ್ಲಿ ಮಾಡುವಂತದ್ದಲ್ಲ, ಇಡೀ 12 ಹೆಜ್ಜೆಗಳಲ್ಲಿ ಈ ಅವಿರತ ಅಂದ್ರೆ ನಿರಂತರ ಪ್ರಯತ್ನ 12 ಹೆಜ್ಜೆಗಳಲ್ಲಿ ಬೇಕಾಗ್ತದ ಅಂತ ಬರೀತಾರ. ಅದಕ್ಕೆ ಆದುದ್ರ ನಾವೇನ್ ಮಾಡ್ತೀವಿ, ಈ ಪ್ರಯತ್ನ ನಮ್ದು ಫಲ ಕೊಡಬೇಕು ಅಂದ್ರೆ, ಸಕ್ಸಸ್ ಆಗಬೇಕು ಅಂದ್ರೆ ನಮ್ಗ ದೇವರ ಇಚ್ಛೆಯ ಮೇಲೆ ಭರವಸೆ ಇಡಬೇಕಾಗ್ತದ. ಅದನ್ನ ನಾವು ಇಲ್ಲಿಡ್ತೀವಿ. ನಾವು ಏನೇ ಆಸೆ ಪಟ್ರು, ನಾವೇನೇ ಇಚ್ಛೆ ಪಟ್ರು ಕೂಡ ದೇವ್ರು ಏನ್ ಮಾಡ್ತಾನ ಅದನ್ನ ನಾವು ಈ ಪ್ಯಾರದಲ್ಲಿ ಅಥವಾ ಇಲ್ಲಿ ಬಂದ ನಂತರ ಸ್ವೀಕಾರ ಮಾಡ್ಲಿಕ್ಕೆ ಕಲಿತೀವಿ. ಮೊದಲಾದ್ರೆ ಸ್ವೀಕಾರ ಮಾಡ್ತಿರ್ಲಿಲ್ಲ, ದೇವರೊಡನೆ ವಿಮುಖರಾಗ್ತಿದ್ವಿ. ನಾನು ಕೇಳಿದ್ದು ಸಿಗಲಿಲ್ಲ ಅಂತಂದ್ರೆ ನಾನು ದೇವರನ್ನ ಅಪೋಸ್ ಮಾಡ್ಕೋತಿದ್ದೆ, ಅವನ ಸನಿಯಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಇಲ್ಲಿ ನಾನು ಏನ್ ಕೇಳಿದೆ ಅದನ್ನ ಕೊಟ್ಟ ಅವನ ಆಶೀರ್ವಾದ ಅಂತೀನಿ, ಕೊಡ್ಲಿಲ್ಲ ಅವನ ಇಚ್ಛೆ ಬೇರೆ ಏನೇ ಇದೆ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೊಳಕ್ ಸಿಗ್ತದೆ. ಅದಕ್ಕೆ ಅವ್ರು ಹೇಳ್ತಾರ, ಆದುದರಿಂದ ನಾವು ದೇವರ ಇಚ್ಛೆಯ ಮೇಲೆ ಇವತ್ತು ಭರವಸೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವ ಅಂತ ಹೇಳಿ ಆ ಪ್ಯಾರದಲ್ಲಿ ಹೇಳ್ತಾರ. ಇದು ನನಗೆ ಅರ್ಥ ಆಗಿದ್ದು.
ಕೊನೆಯಲ್ಲಿ ಸರ್ ಇರ್ತಾರೆ, ಅವರು ಕೂಡ ಒಂದಿಷ್ಟು ಇದ್ರ ಬಗ್ಗೆ ಮಾತನಾಡ್ತಾರೆ ಅಂತ ಅನ್ಕೊಳ್ತೀನಿ. ಮಾತನಾಡಿದ್ರೆ ಇನ್ನೂ ಖುಷಿ ನಮ್ಗೆ, ಅವ್ರ ಮಾತು ಕೇಳಲಿಕ್ಕೆ ಯಾವತ್ತು ಖುಷಿನ ನಮ್ಗೆ. ಸೊ ಅವ್ರು ಮಾತನಾಡಿದ್ರೆ ಅದೆಷ್ಟು ಇನ್ನಷ್ಟು ಸರಿ ಅನ್ಸುತ್ತೆ. ಅದಾದ ನಂತರ ಇವತ್ತಿನ ಟಾಪಿಕ್ಗೆ ಬರುವುದಾದ್ರೆ ಸ್ನೇಹಿತರೆ, ನಾಲ್ಕನೇ ಹೆಜ್ಜೆ ಬಂದ ತಕ್ಷಣ ಸ್ಟಕ್ ಆಗ್ಬಿಡ್ತೈತೆ ಮನುಷ್ಯ. ನಾವು ನೋಡಿದ್ವಿ, ನಮಗೂ ಕೂಡ ಇದು ಆಗಿದೆ, ನನಗೂ ಕೂಡ ಹಂಗೆ ಅನಿಸೈತಿ. ಇದೆಲ್ಲ ಯಾಕೆ ಬೇಕಪ್ಪ ಅನ್ನುವಂಥದ್ದು ಬಂದ್ಬಿಡ್ತದೆ ತಲೆಯಲ್ಲಿ. ನಾಲ್ಕನೇ ಹೆಜ್ಜೆ ಓದಿದಾಗನೇ ಒಂದಿಷ್ಟು ಗಲಿಬಿಲಿಗೊಳ್ತಾನ ಮನುಷ್ಯ, ಯಾಕೆ ಬೇಕಪ್ಪ ಇದು ಅಂತಾನೆ. ಮೇಡ್ ಎ ಸರ್ಚಿಂಗ್ ಅಂಡ್ ಫಿಯರ್ಲೆಸ್ ಮೋರಲ್ ಇನ್ವೆಂಟರಿ ಆಫ್ ಅವರ್ ಸೆಲ್ಫ್. ಶೋಧನಾತ್ಮಕವಾಗಿ ಸರ್ಚಿಂಗ್, ನಿರ್ಭೀತವಾಗಿ, ಫಿಯರ್ಲೆಸ್, ಯಾವುದೇ ಭೀತಿ ಇಲ್ಲದೆ, ಅಂಜಿಕೆ ಇಲ್ಲದೆ, ಹೆದರಿಕೆ ಇಲ್ಲದೆ, ಭಯವಿಲ್ಲದೆ, ಯಾವುದನ್ನು ಬಿಡದೆ, ಯಾರ ನೈತಿಕ ತಪಶೀಲನೆ, ನನ್ನ ನೈತಿಕ ಮೋರಲ್ ಇನ್ವೆಂಟರಿ, ನನ್ನ ನೈತಿಕ ತಪಶೀಲನೆಯನ್ನ ಮಾಡೋದು, ಅಥವಾ ಪಟ್ಟಿಯನ್ನ ಮಾಡೋದು, ಅಥವಾ ಲಿಸ್ಟ್ ಮಾಡೋದು. ಇನ್ವೆಂಟರಿ ಅಂದ್ರೆ ಒಂದು ಲಿಸ್ಟ್ ಮಾಡೋದು, ನನ್ನಲ್ಲಿ ಏನೇನಿದೆ ಅನ್ನುವಂಥದ್ದು. ಸ್ಟಾಕ್ ಇನ್ವೆಂಟರಿ ಅಂದ್ರೆ ಏನಿದೆ ನಮ್ಮ ಹತ್ರ ಅನ್ನುವಂಥದ್ದು. ಸೊ ಯಾವುದನ್ನು ಬಿಡದೆ, ಇದನ್ನು ಬಿಟ್ಟು ಅದನ್ನು ಮಾಡ್ತೀನಿ, ಅದನ್ನು ಬಿಟ್ಟು ಇದನ್ನು ಮಾಡ್ತೀನಿ ಅಂತ ಹೇಳಲ್ಲ. ಸೊ ನಾಲ್ಕನೇ ಹೆಜ್ಜೆಯಲ್ಲಿ ಓವರ್ ಆಲ್ ನಮ್ಮಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನ ಇನ್ವೆಂಟರಿ ಅಂದ್ರೆ ಟೋಟಲ್ ಇನ್ವೆಂಟರಿ ಒಳಗಡೆ ಇರುವಂಥದ್ದು, ಟೋಟಲಿ ಒಳಗಡೆ ಏನಿದೆ ಅದನ್ನೆಲ್ಲವನ್ನ ಪಟ್ಟಿ ಮಾಡುದು ಅಂತ ಹೇಳ್ತಾರೆ. ಸೊ ಅದನ್ನ ಇವತ್ತು ನಾವು ನೋಡೋಣ ಸ್ನೇಹಿತರೆ, ಯಾಕಂದ್ರೆ ಇದು ಬಹಳ ಅತ್ಯಂತ ಪ್ರಮುಖವಾದ ಹೆಜ್ಜೆ. ಇದು ನಾವು ಸಾಕಷ್ಟು ಜನ ಇಲ್ಲಿಗೆ ಬಂದು ನಿಲ್ತೀವಿ, ಮುಂದೆ ಹೋಗುದಲ್ಲ. ಮುಂದೆ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಒಮ್ಮಲಿಗೆ 12ಕ್ಕೆ ಜಿಗಿದ್ ಬಿಡ್ತೀವಿ. 1, 2, 3 ಸಾಕಪ್ಪ, ಒಮ್ಮಲಿಗೆ 12 ಸಾಕು ನಮಗ. 11, 12ಕ್ಕೆ ಧ್ಯಾನ ಮಾಡೋನು, ಪ್ರೇಯರ್ ಮಾಡೋನು. ಅದಾದ ನಂತರ 12ನೇ ಹೆಜ್ಜೆ ಒಳಗೆ ಸಂದೇಶ ಕೊಟ್ಕೊಂಡು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಕೊಂಡು ಅಡ್ಡಾಡೋನು ಅನ್ನುವಂಥದ್ದು ಒಂದು ಮನಸ್ಥಿತಿಗೆ ನಾವು ಬರ್ತೀವಿ. ಬಟ್ ನಡುವಿನ ಗ್ಯಾಪ್ ಏನಿದೆ ಅಲ್ಲ, ಏನು 4ರಿಂದ 10 ತನಕ ಗ್ಯಾಪ್ ಇದೆ ಅಲ್ಲ, ಆ ಗ್ಯಾಪ್ ಅನ್ನ ಅಷ್ಟು ಸರಳವಾಗಿ ದಾಟ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಆಗುದಿಲ್ಲ. ಒಂದಿಲ್ಲ ಒಂದು ದಿನ ಪ್ರತಿಯೊಬ್ಬ ಬಂದು ಕೂಡ ನಾನು ನೋಡಿದಂಗೆ, ಈ 6.5 ವರ್ಷಗಳಲ್ಲಿ ನಾನು ನೋಡಿದಂಗೆ ಒಂದು ದಿನ ಆದ್ರೂ ಈ ಕಡೆ ಹೊಳತಾನ 4ರಿಂದ 10 ಮಟ್ಟ ಏನಿದೆ ನೋಡೋಣ ಹೇಳ್ತಾರೆ ಅಂತ ಹೇಳಿ. ಅದ್ರ ಜೊತೆಗೆ ನಾವು ಅನ್ಕೊಂತೀವಿ 12 ಹೆಜ್ಜೆಗಳ ಮಹತ್ವ ಅಂತ ಹೇಳಿ. ನಿನ್ನೆಲ್ಲ ಅಲ್ಲೆಲ್ಲ ಫಂಕ್ಷನ್ದಾಗ ಹೇಳ್ತಾ ಇದ್ವಿ. 12 ಹೆಜ್ಜೆಗಳ ಮಹತ್ವ ಅಂತಲ್ಲ, ಇದಕ್ಕೆ ಸಪರೇಟ್ ಆಗಿ ಮಹತ್ವನ ಕೊಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಕಾರ್ಯಕ್ರಮ ಇರೋದೇ ಈ 12 ಹೆಜ್ಜೆಗಳಿಂದ. ಇನ್ನೇನು ಇದಕ್ಕೆ ಸಪರೇಟ್ ಆಗಿ ಮಹತ್ವ ಕೊಡುದು, ಇಂಪಾರ್ಟೆನ್ಸ್ ಕೊಡುದು ಏನಿಲ್ಲ. ಬಿಗ್ ಬುಕ್ ಅಲ್ಲಿ 12 ಹೆಜ್ಜೆಗಳನ್ನ ಬಿಟ್ರೆ ಮತ್ತೇನದ ಒಂದಿಷ್ಟು ವಿವರಣೆ ಐತಿ. ಆಲ್ಕೋಹಾಲಿಸಮ್ ಅಂದ್ರೆ ಏನೈತಿ, ಬಿಲ್ರವರ ವೈಯಕ್ತಿಕ ಕಥೆ ಐತಿ. ದೇವರಂದ್ರೆ ಏನು ಅನ್ನುವಂಥದ್ದು ಅಲ್ಲಿ 3ನೇ ಹೆಜ್ಜೆ ಮತ್ತು ಅಲ್ಲಿ ಪ್ರತ್ಯಕ್ಷವಾದಿಗಳಲ್ಲಿ ನೋಡ್ತೀವಿ. ಅದನ್ನ ಬಿಟ್ರೆ ಏನದ, ಏನಿಲ್ಲ. ಏನು 12 ಹೆಜ್ಜೆಗಳ ಮಹತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕಾರ್ಯಕ್ರಮನ 12 ಹೆಜ್ಜೆ ಇದ್ದಾಗ ಬೇರೆ ಮಹತ್ವ ಕೊಡುವಂಥದ್ದಂದ್ರೆ ಅವಶ್ಯಕತೆನೇ ಇಲ್ಲ. ಓವರ್ ಆಲ್ ಏನು ಪ್ರೋಗ್ರಾಮ್ ಸ್ಟ್ಯಾಂಡ್ ಆಗಿದ್ದು ಅಥವಾ ಗಟ್ಟಿಯಾಗಿ ನೆಲೆ ಊರಿದ್ದು ಈ 12 ಹೆಜ್ಜೆಗಳ ಮೇಲೇನೆ. ಈ 12 ಹೆಜ್ಜೆಗಳು ಇರ್ಲಿಲ್ಲ ಅಂದ್ರೆ ಕಾರ್ಯಕ್ರಮನ ಇಷ್ಟು ದಿವಸ ನಿಲ್ಲಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತ ಹೇಳಿ ನನ್ನ ಭಾವನೆ ಸ್ನೇಹಿತರೆ. ಇರ್ತಿರ್ಲಿಲ್ಲ ಅಂದ್ರೆ ಕಾರ್ಯಕ್ರಮ ಅಂದ್ರೆ ಏನು, ಪ್ರೋಗ್ರಾಮ್ ಅಂದ್ರೆ ಏನು ಮಾಡಬೇಕಲ್ಲ. ಇಲ್ಲಿ ಕ್ರಮವಾಗಿ ಮಾಡಂತ ಹೇಳ್ತಾರೆ. ಕಾರ್ಯವನ್ನು ಕ್ರಮವಾಗಿ ನಾವೇನು ಮಾಡ್ತೀವಿ ಇವೇ ಕಾರ್ಯ. ಇದ್ರೊಳಗೆ ಇದನ್ನ ಬಿಟ್ರೆ ಮತ್ತೇನು ಮಾಡುವಂಥದ್ದು ಏನಿಲ್ಲ ಅಲ್ಲಿ. ಸೊ ಹಿಂಗಾಗಿ 4ನೇ ಹೆಜ್ಜೆ ಅತ್ಯಂತ ಪ್ರಮುಖವಾಗಿ ನಮ್ಮನ್ನ ನಾವು ಗುರುತಿಸ್ಕೊಳ್ಳುವಕ್ಕೆ. ಏನು ನಾವು ಕೆಲವೊಮ್ಮೆ ಜನರಲ್ ಶೇರಿಂಗ್ ಅಥವಾ ಮಾಡೋ ಮುಂದಾಗ ಅಥವಾ ಇನ್ನೊಬ್ಬರ ಶೇರಿಂಗ್ಗಳನ್ನ ಕೇಳಿ 90%, 95% ನಮ್ಮ ಗುಣದೋಷ, 5% ನಮ್ಮ ಕುಡುತ, ನಮ್ಮಲ್ಲಿರುವಂತಹ ಗುಣದೋಷಗಳು ಅಂತೇನು ನಾವು ಮಾತಾಡ್ತೀವಲ್ಲ, ಅದ್ರ ಬಗ್ಗೆ ಇಲ್ಲಿ ಡಿಟೇಲ್ಸ್ ಆಗಿ ಗುರ್ತಾಕತಿ. ಗುಣ ಯಾವುದು, ದೋಷ ಯಾವುದು, ಸ್ವಭಾವ ಯಾವುದು, ನನ್ನಲ್ಲಿ ಅಡಗಿರುವಂತ ವಿಷಯಗಳು ಯಾವುವು, ಅವೆಲ್ಲವೂ ಇಲ್ಲಿ ಗುರ್ತಾಕತಿ. ಎಲ್ಲವೂ ದೋಷಗಳು ಇರಂಗಿಲ್ಲ, ಗುಣಗಳನ್ನು ಅದಾವ, ಒಳ್ಳೆ ಗುಣಗಳನ್ನು ಇರ್ತಾವು. ಎಲ್ಲವನ್ನ ನೋಡ್ಲಿಕ್ಕೆ ನಮ್ಗಿಲ್ಲಿ ಹಸ್ತಾನ, ಅದನ್ನ ನೋಡಿದಾಗ ಮಾತ್ರ ನನ್ನನ್ನು ನಾನು ಅರ್ಥಕೊಳ್ಳಕ್ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಾನು ಯಾರು, ನಾನು ಎಂತ ಮನುಷ್ಯ ಅನ್ನುವಂಥದ್ದು ಗುರುತಾಗ್ತದೆ. ಅದಾದ ನಂತರ ಅಲ್ಲ, ಇದು ಡೈಗ್ನೋಸ್ ಮಾಡ್ಲಿಕ್ಕೆ ಇದು ಯಾವ್ದಾರ ಒಂದು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಏನು ಇನ್ವೆಸ್ಟಿಗೇಷನ್ ಬರೆದು ಕೊಡ್ತಾರ. ರಕ್ತ ತಪಾಸಣೆ ಮಾಡಿಸ್ಕೊಂಬರ್ರಿ, ಎಕ್ಸ್ರೇ ತೆಗಿಸ್ಕೊಂಬರ್ರಿ, CT ಸ್ಕ್ಯಾನ್ ಮಾಡಿಸ್ಕೊಂಬರ್ರಿ, MRI ಮಾಡಿಸ್ಕೊಂಬರ್ರಿ, ಜ್ವರ ಯಾಕೆ ಬಂದು, ರೋಗ ಯಾಕೆ ಆಗೈತೆ ಅನ್ನೋದಕ್ಕೆ ಇವೆಲ್ಲವನ್ನ ಮಾಡಿಸ್ಕೊತಾನ. ಹ್ಯಾಂಗಿದು 4ನೇ ಹೆಜ್ಜೆ, ಇದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್. ಇದು ಅಂದ್ರೆ ಇದನ್ನ ಏನಾಗಿದೆ, ಒಳಗಡೆ ಏನಿದೆ ಅಂತ ನೋಡ್ಲಿಕ್ಕೆ. ನಿನ್ನ ರಕ್ತದಲ್ಲಿ ಏನಿದೆ, ನಿನ್ನ ದೇಹದಲ್ಲಿ ಏನಿದೆ, ನಿನ್ನ ಮೂಳೆಗಳಿಗೆ ಏನಾಗೈತೆ ಅಂತ ನೋಡ್ಲಿಕ್ಕೆ ಅಂತ ಹೇಳ್ತಾರಲ್ಲ, ಹಂಗ ನಿನ್ನ ಆತ್ಮದಲ್ಲಿ ಏನಿದೆ ಅಂತ ನೋಡೋದೇ ಈ ಮೋರಲ್ ಇನ್ವೆಂಟರಿ. ನಿನ್ನ ಅಂತರಾಳದಲ್ಲಿ, ನಿನ್ನ ಅಂತರಾತ್ಮದಲ್ಲಿ ಏನು ಅಡಿಗಿದೆ, ಏನು ಹುಡುಗಿ ಹೋಗೈತಿ,
ಹುದುಗಿ ಹೋಗೈತಿ, ಯಾವುದು ಇನ್ನೂ ತನಕ ಬೆಳಕು ಬಿದ್ದಿಲ್ಲ, ಅದು ನಿನಗಷ್ಟೇ ಗುರ್ತದ ಅಂತ ಎಲ್ಲ ವಿಷಯಗಳನ್ನ ಹೊರತೆಗೆದು ಒಂಥರ MRI ಇದ್ದಂಗೆ. ಎಲ್ಲ 6D 4D MRI ಅಂತಾರಲ್ಲ, ಹಂಗೆ ಡಿಜಿಟಲ್ MRI ಏನು ಕಲರ್ MRI ಇದ್ದಂಗಿದೆ. ಅಂದ್ರೆ ಯಾವ ಪಾರ್ಟ್ ಅನ್ನು ಬಿಡುದಿಲ್ಲ, ಎಲ್ಲವನ್ನು ಹುಡುಕಿ ತೆಗೆದಕ್ಕೆ ಇದನ್ನ ಅಂತ ಸರ್ಚಿಂಗ್, ನಿರ್ಭೀತಿಯಿಂದ ಸರ್ಚ್ ಮಾಡೋದು. MRI ಹೆಂಗ ಮಾಡ್ತಾರಲ್ಲ, ಇಡೀ ದೇಹವನ್ನ ಹೆಂಗ ಬೇಕಂಗ ಎಲ್ಲಿ ಒಂದು 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 ಸಣ್ಣ ಸಣ್ಣ ಜಾಗ ಬಿಡ್ಲಾರ್ದು ಸ್ಕ್ಯಾನ್ ಮಾಡ್ತಾರಲ್ಲ, ಹಂಗೆ ಸ್ಕ್ಯಾನ್ ಮಾಡೋದು. ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಕಂಪೇರ್ ಮಾಡ್ಕೋಬೇಡ್ರಿ ಮತ್ತು ಇವೇನೇನು ಹೇಳಕತ್ತಾನ ಅಂತ ಹೇಳಿ. ಜನರಲ್ ಆಗಿ ಹೇಳೋದು ಅಂದ್ರೆ ಅರ್ಥ ಆಗ್ಲಿ, ಅಥವಾ ಏನು ನನ್ನೊಳಗೆ ಏನದ ಅನ್ನುವಂಥದ್ದು ಸ್ಕ್ಯಾನ್ ಮಾಡ್ಲಿಕ್ಕೆ, ಇದು ಇಂಟರ್ನಲ್ಲಿ ಏನಿದೆ. ಇದು ಈಗ ವೈದ್ಯಕೀಯ ಜಗತ್ತಿನಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ದೈಹಿಕವಾಗಿ ಏನೇನಿದೆ ಅಂತ ನೋಡ್ಲಿಕ್ಕೆ ಬಳಸ್ತೀವಿ ಅವನ್ನೆಲ್ಲ. ಇಲ್ಲಿ ಇವ್ರು ಹೇಳೋದೇನಪ್ಪಾ ಅಂದ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನ ಆತ್ಮದ ಒಳಗಡೆ, ಈ ಒಂದು ಆತ್ಮದ ಒಳಗಡೆ MRIನೂ ಏನು ಮಾಡಕ್ಕಾಗಂಗಿಲ್ಲ, ಅಲ್ಟ್ರಾಸೌಂಡ್ ಏನು ಮಾಡಕ್ಕಾಗಂಗಿಲ್ಲ, CT ಸ್ಕ್ಯಾನ್ ಏನು ಮಾಡಕ್ಕಾಗಂಗಿಲ್ಲ, ಎಕ್ಸ್ರೇನು ಏನು ಮಾಡಕ್ಕಾಗಂಗಿಲ್ಲ, ಬ್ಲಡ್ ಇನ್ವೆಸ್ಟಿಗೇಷನ್ ಏನು ಮಾಡಕ್ಕಾಗಂಗಿಲ್ಲ. ನಿನ್ನ ಆತ್ಮದಲ್ಲಿ ಇರುವಂತ ವಿಷಯಗಳನ್ನ ಹೊರಗೆ ತೆಗಿಬೇಕು, ಅಲ್ಲಿ ಏನಿದೆ ಅಂತ ನೋಡ್ಕೋಬೇಕು ಅಂತ ಈ ಜಗತ್ತಿನಲ್ಲಿ ಯಾರಿಗಾದ್ರೂ ಸಾಧ್ಯ ಇದ್ರೆ ಅದು ನಿನಗ ಮಾತ್ರ. ಯಾಕಂದ್ರೆ ಎಲ್ಲವನ್ನು ಮಾಡಿದ್ದು ನಾನೇ ಆಗಿರ್ತೀನಿ, ಹಂಗಾಗಿ ನನಗೇ ಗುರ್ತಿರ್ತಾವ ಹೊರತಾಗಿ ಜಗತ್ತಿಗೆ ಒಂದಿಷ್ಟು ಗುರ್ತದಾವ ಇಲ್ಲ ಗೊತ್ತಿಲ್ಲ. ಆದ್ರೆ ಇನ್ನೂ ಗುರ್ತಿಲ್ಲಾರ್ದ ವಿಷಯಗಳು ನನ್ನಲ್ಲಿ ಬಾಳ ಅದಾವು, ಅವುಗಳನ್ನ ಹುಡುಕಿ ತೆಗೆದು 4ನೇ ಹೆಜ್ಜೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ನಾವು ಪೀಠಿಕೆ ಬಹಳ ಹಾಕಿದ್ದಾಯ್ತಿದು, ಇವತ್ತಿನ ಪ್ಯಾರವನ್ನು ಓದ್ಲಿಕ್ಕೆ ಹಚ್ಚುನು. ಸೊ ನನ್ನ ಜೊತೆ ನಮ್ಮ ಪ್ರಶಾಂತ ದಾಮರ ಸ್ನೇಹಿತರಿದ್ದಾರೆ, ಅವ್ರು ಓದ್ತಾರೆ, ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ದಯವಿಟ್ಟು 41ನೇ ಪೇಜು ಓದಿ ಸರ್ ಪ್ಲೀಸ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 4ನೇ ಹೆಜ್ಜೆ, ಶೋಧನಾತ್ಮಕವಾಗಿ ಹಾಗೂ ನಿರ್ಭೀತವಾಗಿ ನಮ್ಮ ನೈತಿಕ ತಪಶೀಲನೆಯನ್ನು ಮಾಡಿದೆವು. ನಮ್ಮ ಸೃಷ್ಟಿಯು ನಮಗೊಂದು ಪ್ರವೃತ್ತಿಯನ್ನು ಕೊಟ್ಟಿದೆ. ಅವುಗಳಲ್ಲದೆ ನಾವು ಸಂಪೂರ್ಣ ಮಾನವರಾಗಿರಲು ಸಾಧ್ಯವಿಲ್ಲ. ಸ್ತ್ರೀ ಪುರುಷರು ತಮ್ಮ ಅಸ್ತಿತ್ವವನ್ನು ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸದಿದ್ದರೆ, ಆಹಾರ ತಯಾರಿ ಮತ್ತು ವಸತಿಯನ್ನು ಕಟ್ಟದೇ ಇದ್ದರೆ ಅಸ್ತಿತ್ವವೆನ್ನುವುದು ಇರುವುದಿಲ್ಲ. ಅವರು ಮಕ್ಕಳನ್ನು ಹೊಂದದೇ ಇದ್ದರೆ ಜಗತ್ತಿನಲ್ಲಿ ಜನವೇ ಇರುವುದಿಲ್ಲ. ಸಾಮಾಜಿಕ ಪ್ರವೃತ್ತಿ ಇಲ್ಲದೆ ಇದ್ದರೆ ಮಾನವರಿಗೆ ಸಮಾಜದ ಬಗ್ಗೆ, ತಮ್ಮೊಳಗೆ ಇತರರ ಬಗ್ಗೆ ಕಾಳಜಿ ಇರದೆ ಸಮಾಜವೇ ಇರುವುದಿಲ್ಲ. ಹಾಗಾಗಿ ಈ ಆಸೆಗಳು, ಲೈಂಗಿಕ ಸಂಬಂಧಗಳು, ಲೌಕಿಕ ಮತ್ತು ಭಾವನಾತ್ಮಕ ಭದ್ರತೆ ಮತ್ತು ಸಂಗಾತಿತನದ ಅಪೇಕ್ಷೆ ಇವೆಲ್ಲವೂ ಸರಿಯಾದುದೇ ಆಗಿದೆ ಮತ್ತು ದೇವರಿಂದ ಕೊಡಲ್ಪಟ್ಟಿದ್ದಾಗಿರುತ್ತದೆ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು, ಚೆನ್ನಾಗಿ ಓದಿದ್ರಿ. ನಮ್ಮ ಸೃಷ್ಟಿ, ಕ್ರಿಯೇಷನ್, ಈ ಜಗತ್ತು, ಈ ನಮ್ಮ ಸೃಷ್ಟಿ ಅಥವಾ ನಮ್ಮ ಸೃಷ್ಟಿಕರ್ತ ನಮಗೊಂದಿಷ್ಟು ಒಂದು ಉದ್ದೇಶಕ್ಕಾಗಿ ಒಂದಿಷ್ಟು ಪ್ರವೃತ್ತಿಗಳನ್ನ ಕೊಟ್ಟಿದ್ದಾರೆ. ಇನ್ಸ್ಟಿಂಕ್ಟ್ಸ್ ಅಂತ ಹೇಳ್ತೀವಿ, ಪ್ರವೃತ್ತಿಗಳು ಅಂತ ಹೇಳ್ತೀವಿ. ಅಥವಾ ಜನರಲ್ ಆಗಿ ತಗೋಬೇಕು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದಂಥವುಗಳು ಅಂತ ಅನ್ಕೊಳ್ಳೋರು. ಸೊ ಕ್ರಿಯೇಷನ್ ಗೇವ್ ಅಸ್ ಇನ್ಸ್ಟಿಂಕ್ಟ್ಸ್ ಫಾರ್ ಎ ಪರ್ಪಸ್. ಅಲ್ಲಿ ಬರೀತಾನ ಅವ್ರು, ಸೃಷ್ಟಿಯು ನಮಗೊಂದು ಪ್ರವೃತ್ತಿಯನ್ನು ಒಂದು ಉದ್ದೇಶಕ್ಕಾಗಿ ಕೊಟ್ಟಿದೆ ಅಂತ ಆಗಬೇಕಾಗಿತ್ತು. ಅಥವಾ ಈ ಸೃಷ್ಟಿ ಒಂದು ಉದ್ದೇಶಕ್ಕೋಸ್ಕರ, ನಮ್ಮ ಸೃಷ್ಟಿ ಒಂದು ಉದ್ದೇಶಕ್ಕಾಗಿ, ಈ ಜಗತ್ತಿನಲ್ಲಿ ಒಂದು ಉದ್ದೇಶಕ್ಕಾಗಿ ನಮಗೊಂದಿಷ್ಟು ಪ್ರವೃತ್ತಿಯನ್ನ ಕೊಟ್ಟಿದೆ ಅಂತ ಆಗಬೇಕು. ಕೊಟ್ಟು ಇವುಗಳು ಇಲ್ಲದೆ, ಈ ಪ್ರವೃತ್ತಿಗಳಿಲ್ಲದೆ ಅಥವಾ ಈ ಇನ್ಸ್ಟಿಂಕ್ಟ್ಗಳು ಇಲ್ಲದೆ ನಾವು ಸಂಪೂರ್ಣವಾಗಿ ಮಾನವರಾಗಲು ಸಾಧ್ಯವಿಲ್ಲ. ಇವು ಇಲ್ಲ ಅಂತಂದ್ರೆ ಯಾವವು ಅಂತ ಮುಂದೆ ಬರ್ತದ, ಅದನ್ನ ನೋಡೋಣ. ಸೊ ಪ್ರತಿಯೊಬ್ಬ ಸ್ತ್ರೀ ಪುರುಷರು ಈ ಜಗತ್ತಿನಲ್ಲಿ ಬಂದ ನಂತರ, ಬೆಳೆದು ನಿಂತ ನಂತರ ನಮ್ಮ ಅಸ್ತಿತ್ವವನ್ನು ನಾವು ಭದ್ರಪಡಿಸ್ಕೊಳ್ಳಿಕ್ಕೆ ಪ್ರತಿಯೊಂದು ಜೀವಿ ಕೂಡ ಪ್ರಯತ್ನ ಪಡ್ತದೆ. ಮನುಷ್ಯರಷ್ಟೇ ಅಲ್ಲ, ಜೀವಿ ಕೂಡ ಮಾಡ್ತವೆ. ಒಂದು ಪ್ರಾಣಿ ಆಗಲಿ, ಪಶು ಆಗಲಿ, ಕೀಟಗಳಾಗಲಿ, ಈ ಜಗತ್ತಿನಲ್ಲಿ ಏನು ಜೀವರಾಶಿಗಳದಾವು ಅವು ಎಲ್ಲವೂ ತಮ್ಮದೇ ಆದಂತ ಅಸ್ತಿತ್ವಗಳನ್ನ ಭದ್ರಪಡಿಸಲು ನೋಡ್ತಾವ.
ನಾವು ನೋಡಿವಿ. ನಮಗೆ ಉದಾಹರಣೆ ತಗೊಳ್ಳೋದಾದ್ರೆ ಹಕ್ಕಿಗಳು ಕೂಡ ಗೂಡು ಕಟ್ಟುತ್ತಾವು, ಹಕ್ಕಿಗಳು ಕೂಡ ತನ್ನ ಮಕ್ಕಳಿಗೆ ಬಡಿಸ್ತಾವು. ದೊಡ್ಡ ದೊಡ್ಡ ಪ್ರಾಣಿಗಳು, ಹುಲಿ ಆಗಲಿ, ಸಿಂಹ ಆಗಲಿ, ಚಿರತೆ ಆಗಲಿ, ಏನು ಕಾಡು ಪ್ರಾಣಿಗಳು ಅದಾವು, ಅವು ಕೂಡ ತಮ್ಮ ಜೀವನವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ, ತಾವು ಬದುಕಲಿಕ್ಕೆ ಎಲ್ಲವನ್ನ ಮಾಡ್ತಾವ ಅಲ್ವಾ. ಹಂಗೆ ನಾವು ಕೂಡ ಇಲ್ಲಿ ನಮ್ಮ ಅಸ್ತಿತ್ವವನ್ನ ಭದ್ರಪಡಿಸಿಕೊಳ್ಳಲು ನಾವು ಪ್ರಯತ್ನ ಮಾಡದಿದ್ರೆ, ನಾವು ಆಹಾರ ತಯಾರಿ ಮಾಡೋದಾಗ್ಲಿ ಅಥವಾ ಅಡಿಗೆ ಮಾಡೋದಾಗ್ಲಿ ಅಥವಾ ಬೆಳೆಯೋದಾಗ್ಲಿ, ರೈತರಾಗ್ಲಿ ಅಥವಾ ಬೆಳೆಯೋದಾಗ್ಲಿ, ಅದನ್ನ ತಿನ್ನೋದಾಗ್ಲಿ ಅಥವಾ ನಮ್ಮ ಮನೆಗಳನ್ನ ಕಟ್ಟಿಕೊಳ್ಳೋದು, ಕುಟುಂಬವನ್ನು ಭದ್ರಪಡಿಸೋದು, ಮನೆ ಕಟ್ಟಿಕೊಳ್ಳೋದು, ವಾಸ ಮಾಡೋದು, ಇವೆಲ್ಲವೂ ಇರ್ಲಿಲ್ಲ ಅಂದ್ರೆ ನನ್ನದೇ ಆದಂತ, ನನ್ನ ಹೆಸರಿನಾದಂತ ಒಂದೇನೂ ಇರ್ತಿರ್ಲಿಲ್ಲ. ಇಲ್ಲಿ ನನ್ನ ಅಸ್ತಿತ್ವನೇ ಇರ್ತಿರ್ಲಿಲ್ಲ. ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಪರಿಚಯನೇ ಈ ಜಗತ್ತಿಗೆ ಇರ್ತಿರ್ಲಿಲ್ಲ. ಅದರ ಜೊತೆಗೆ ಅವರು ಒಂದು ವಿಷಯಗಳನ್ನು ಇಲ್ಲಿ ಹೇಳ್ತಾರೆ. ಮಕ್ಕಳನ್ನು ಹೊಂದದೇ ಇದ್ದರೆ ಜಗತ್ತಿನಲ್ಲಿ ಜನನೇ ಇರ್ತಿರ್ಲಿಲ್ಲ. ಈ ಲೈಂಗಿಕತೆ ಬಂತು ವಿಷಯ. ಮಕ್ಕಳಂದ್ರೆ ಎಲ್ಲಿಂದ ಬರ್ತಾರೆ? ರೀಪ್ರೊಡಕ್ಟಿವ್ ಅಂತ ಹೇಳ್ತೀವಿ ನಾವು. ರೀಜನರೇಷನ್ ಅಂತ ಹೇಳ್ತೀವಿ, ರೀಪ್ರೊಡಕ್ಟಿವ್ ಅಂತ ಹೇಳ್ತೀವಿ. ಈ ಒಂದು ಶಕ್ತಿ ಇರ್ಲಿಲ್ಲ ಅಂದ್ರೆ, ಈ ಒಂದು ವಿಷಯವನ್ನ ನಮ್ಮಲ್ಲಿ ಭಗವಂತ ಹಾಕಿರ್ಲಿಲ್ಲ ಅಂದ್ರೆ, ಈ ಲೈಂಗಿಕ ಶಕ್ತಿಯನ್ನ ಅಥವಾ ಲೈಂಗಿಕ ವಿಚಾರಗಳನ್ನ ನಮ್ಮಲ್ಲಿ ಇಟ್ಟಿರ್ಲಿಲ್ಲ ಅಂದ್ರೆ ಜಗತ್ನಾಗ ಜನನೇ ಇರ್ತಿರ್ಲಿಲ್ಲ, ಜಗತ್ನಾಗ ಪ್ರಾಣಿ ಪಕ್ಷಿಗಳು ಇರ್ತಿರ್ಲಿಲ್ಲ. ಸೊ ಮೂಲಭೂತವಾಗಿ ಕೊಟ್ಟಂತಹದ್ದು ಒಂದು ಭಗವಂತ ನಮಗಾಗಿ ಇದನ್ನ ಕೊಟ್ಟ. ಅದರ ಜೊತೆಗೆ ಸಾಮಾಜಿಕ ಪ್ರವೃತ್ತಿ ಇಲ್ಲದೆ ಇದ್ದಿದ್ದರೆ, ಈ ಸಮಾಜದಲ್ಲಿ ಏನು ನಾವು ಸಮಾಜ ಜೀವಿ ಅಂತ ಹೇಳ್ತೀವಿ, ಮನುಷ್ಯ ಸಮಾಜ ಜೀವಿ ಅಂತ ಹೇಳ್ತೀವಿ. ಜನನೇ ಇರ್ಲಿಲ್ಲ ಅಂದ್ರೆ ಯಾರ ಜೊತೆ ಬದುಕಬೇಕು? ನನ್ನೊಂದು ಯಾವ್ದೋ ಪಿಕ್ಚರ್ ನೋಡ್ತಾ ಇದ್ದೆ ನಾನು, ಒಬ್ಬನೇ ಒಬ್ಬ ಜಗತ್ತಿನಲ್ಲಿ ಉಳಿತಾನ. ಅದು ಯಾವ್ದೋ ಒಂದು ಫಿಲ್ಮ್ ಬಹಳ ಚಂದ ಇತ್ತು, ಅದು ಹೆಸರು ನೆನಪಿಲ್ಲ. ಒಬ್ಬನೇ ಒಬ್ಬ ಈ ಜಗತ್ತಿನಲ್ಲಿ ಉಳಿತಾನ, ಆರಾಮಾಗಿರ್ಬೋದು, ಇಡೀ ಜಗತ್ತಿಗೆ ನಾನೇ ರಾಜ ಅಂತ ಹೇಳಿ ಬದುಕಕ್ ಹೋಗ್ತಾನವ. ಅವನು ಹೆಂಗ ಆಗ್ತಾನಂದ್ರೆ ಅವನ ಪರಿಸ್ಥಿತಿ ನೋಡಬಾರ್ದು, ಅದನ್ನ ಕಡಿಕ ಆ ರೀತಿ ಆಗಿಬಿಡ್ತಾನ. ಒಬ್ಬನೇ ಇರಕ್ ಫಸ್ಟಿಗೆ ಅನಿಸ್ತದ ನಾವು ಒಬ್ಬನೇ ಇದ್ರೆ ಚಂದ ಅಂತ ಹೇಳಿ, ಆದ್ರೆ ಬದುಕುವುದು ಅಷ್ಟು ಸರಳ ಅಲ್ಲ ಸ್ನೇಹಿತರೆ. ಹಂಗ ಇಲ್ಲಿ ಕೂಡ ಜನರು ಇರ್ಲಿಲ್ಲ ಅಂದ್ರೆ ನಮ್ಗೆ ಯಾವ್ದ ಒಂದು ಅಸ್ತಿತ್ವನೇ ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ, ಸಮಾಜನೇ ಇರ್ತಿರ್ಲಿಲ್ಲ. ಹಂಗಾಗಿ ಈ ಆಸೆಗಳು ಅಂದ್ರೆ ನಮ್ಮ ಕಲ್ಪನೆಗಳು, ನಮಗೆ ಬೇಕನ್ನುವಂಥದ್ದು, ನಮ್ಮ ಡಿಸೈರ್ಸ್ ಅಂತ ಹೇಳ್ಬೋದು, ಅಥವಾ ನನ್ನ ಬಯಕೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಲೈಂಗಿಕ ಸಂಬಂಧಗಳು ಇವೆಲ್ಲವೂ ಇರ್ಲಿಲ್ಲ ಅಂತಂದ್ರೆ ಈ ಜಗತ್ತೇ ಇರ್ತಿರ್ಲಿಲ್ಲ ಅಥವಾ ಜಗತ್ತೇ ಬೆಳೀತಿರ್ಲಿಲ್ಲ ಅನ್ನುವಂಥದ್ದು ಹೇಳ್ತಾನೆ. ಅದ್ರ ಜೊತೆಗೆ ಈ ಲೌಕಿಕ ಮತ್ತು ಭೌತಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಾವು ಭದ್ರತೆಯನ್ನ ಬಯಸ್ತೀವಿ, ಅದು 100%. ಲೌಕಿಕ ಅಂದ್ರೆ ಇಲ್ಲಿ ಫಿಸಿಕಲಿ ನನಗೊಂದು ಮನೆ ಬೇಕು, ನನಗೊಂದು ಒಂದಿಷ್ಟು ಆಸ್ತಿ ಬೇಕು, ಹೊಲ ಬೇಕು, ಮನಿ ಬೇಕು ಅಂತ ಹೇಳ್ತೀವಿ. ಇನ್ನು ಭಾವನಾತ್ಮಕ ಭದ್ರತೆ ಅಂದ್ರೆ ನನಗೂ ಕೂಡ ತಂದೆ ತಾಯಿ ಇರ್ಬೇಕು, ಅಣ್ಣತಮ್ಮರು ಇರ್ಬೇಕು, ಅಕ್ಕಂಗಿರು ಇರ್ಬೇಕು, ಹೆಂಡತಿ ಮಕ್ಳು ಇರ್ಬೇಕು, ತಂದೆ ತಾಯಿ ಇರ್ಬೇಕು. ಭಾವನಾತ್ಮಕ ನನ್ನ ವಿಚಾರಗಳನ್ನ ಹಂಚಿಕೊಳ್ಳೋಕು ನನ್ನವರೇ ಆದಂತ ಜನ ಬೇಕು. ಅದು ಭಾವನಾತ್ಮಕ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಳ್ಳಕ್ಕೆ ಎಲ್ಲರ ಜೊತೆ ಆಗುದಿಲ್ಲ. ನನಗೆ ನನ್ನದೇ ರಕ್ತ ಹಂಚಿಕೊಂಡಂತವ್ರು ಬೇಕಾಗ್ತದೆ. ಅದಕ್ಕೆ ಭಾವನಾತ್ಮಕ ಭದ್ರತೆ. ಅದ್ರ ಜೊತೆಗೆ ಇಲ್ಲಿ ಒಂದು ಸಂಗಾತಿತನದ ಅಪೇಕ್ಷೆ, ಇದು ನ್ಯಾಚುರಲ್ ಇನ್ಸ್ಟಿಂಕ್ಟ್, ಭಗವಂತ ನನಗಾಗಿ ಇಟ್ಟಂಥದ್ದು. ಸಂಗಾತಿತನ ಅಂದ್ರೆ ಎದಕ್ ಬೇಕು? ನನಗೆ ನನ್ನ ಕಷ್ಟ ಸುಖಗಳನ್ನ ಹಂಚಿಕೊಳ್ಳಕ್ಕೆ ಬರಬೇಕು, ನನ್ನ ಜೀವನವನ್ನು ಮುಂದುವರಿಸಲಿಕ್ಕೆ, ನನ್ನ ವಂಶವನ್ನು ಮುಂದುವರಿಸಲಿಕ್ಕೆ ಒಬ್ರು ಬೇಕಾಗ್ತದೆ. ಇವೆಲ್ಲವೂ ಸರಿಯಾಗಿ ಐತಿ, 100%. ಇವೆಲ್ಲವೂ ಸರಿಯಾಗಿ ಐತಿ. ದೇವರು ನಮಗಾಗಿ ಇವುಗಳನ್ನು ಕೊಟ್ಟನು, ಇದರಲ್ಲಿ ಎರಡು ಮಾತಿಲ್ಲ. ಇವೆಲ್ಲವನ್ನು ದೇವರು ನಮಗಾಗಿ ಕೊಟ್ಟನು, ನಮ್ಮೊಳ ಪ್ರತಿಯೊಬ್ಬರಲ್ಲೂ ಅದಾವು. ಸೊ ಮುಂದೆ ಏನಾಗ್ತದೆ, ಇವೆಲ್ಲವನ್ನು ಯಾಕೆ ಇಲ್ಲಿ ಪೀಠಿಕೆ ಹಾಕ್ತಾರಂತಂದ್ರೆ ನಾವು ಮುಂದೆ ಕ್ವಶನ್ ಅರೈಸ್ ಮಾಡಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಇದನ್ನ ಅವ್ರು ಇಲ್ಲಿ ಹಾಕ್ತಾರೆ. ಫಸ್ಟಿಗೆ ಈ ಸೃಷ್ಟಿ ನಮಗೆ ಏನೇನು ಕೊಟ್ಟದ, ಇವು ಕೊಡ್ಲಿಲ್ಲ ಅಂದ್ರೆ ನಾನು ಏನಾಗ್ತಿದ್ದೆ, ಕೊಟ್ಟ ಮ್ಯಾಗ ನಾನು ಹೆಂಗಿದ್ದೀನಿ ಅನ್ನೋದು ಮುಂದೆ ಬರ್ತದೆ. ಆದ್ರೆ ಇವು ಎಲ್ಲನ್ನ ಎದಕ್ಕೆ ನಮಗೆ ಕೊಟ್ಟಾನ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಇಲ್ಲಿ ವಿವರಿಸ್ಯಾರ. ದೇವರು ನಮ್ಗೆ ಯಾಕೆ ಆಸೆಗಳನ್ನ ಇಟ್ಟಾನ, ಭಾವನೆಗಳನ್ನ ಯಾಕೆ ಇಟ್ಟಾನ, ಲೈಂಗಿಕತೆ ಯಾಕೆ ಇಟ್ಟಾನ, ಸಮಾಜ ಯಾಕೆ ಇಟ್ಟಾನ, ಭೌತಿಕವಾದ ವಿಚಾರಗಳನ್ನ, ಆಸ್ತಿ ಅಂತ ಮನೆ ಮಠ ಅಂತ ಯಾಕೆ ಇಟ್ಟಾನ, ಆಹಾರಗಳನ್ನ ಯಾಕೆ ಇಟ್ಟಾನ, ಆಹಾರದ ಭದ್ರತೆಯನ್ನು ಯಾಕೆ ನಾವು ಬಯಸ್ತೀವಿ, ಸಾಮಾಜಿಕ ಭದ್ರತೆಯನ್ನು ಯಾಕೆ ಬಯಸ್ತೀವಿ, ಎಲ್ಲವನ್ನ ಈ ಒಂದು ಪ್ಯಾರಾದಲ್ಲಿ ಅವ್ರು ಹೇಳಿದ್ದಾರೆ. ಸೊ ಮುಂದೆ ನಮಗೆ ಕ್ವಶನ್ ಅರೈಸ್ ಆಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕೆ, ಯಾಕ್ರಿ ಇದೆಲ್ಲವೂ ತಪ್ಪಂತೀರಿ ನೀವು ಅನ್ನುವಂಥ ಕ್ವಶನ್ ಬರಬಾರ್ದು ಅನ್ನುವಂಥ ಒಂದು ಸಂದರ್ಭ ಬರಬಾರ್ದು ಅಂತಾನೆ ಈ ಪ್ಯಾರಾದಲ್ಲಿ ಇವೆಲ್ಲವನ್ನ ನಮಗೆ ದೇವರು ನಮಗಾಗಿ ಅತ್ಯಂತ ನ್ಯಾಚುರಲ್
ಅತ್ಯಂತ ನ್ಯಾಚುರಲ್ ಅನ್ನೋಕ್ಕಿಂತ ನೈಸರ್ಗಿಕ ದತ್ತವಾಗಿ ನಮಗಾಗಿ ದೇವರು ಕೊಡಮಾಡಿದಂತ ಇವೆಲ್ಲವೂ ಕೊಡುಗೆಗಳು, ಗಿಫ್ಟ್ ಅಂತ ತಿಳ್ಕೊರಿ. ಮುಂದೆ ಏನಾಗ್ತದೆ ಓದ್ರಿ ಸರ್ ಪ್ಲೀಸ್. ಆದರೂ ಈ ನಮ್ಮ ಪ್ರತಿಕ್ರಿಯೆಗಳು ನಮ್ಮ ಅಸ್ತಿತ್ವಕ್ಕೆ ಅತ್ಯಗತ್ಯವಾದವುಗಳಾಗಿದ್ದರೂ ಕೆಲವೊಮ್ಮೆ ಸರಿಯಾದ ಅವಶ್ಯಕತೆಗಳಿಂದ ಬಹಳ ಅಧಿಕವಾಗಿರುತ್ತದೆ. ಕೆಲವೊಮ್ಮೆ ಬಹಳ ತೀವ್ರವಾಗಿ, ಕೆಲವೊಮ್ಮೆ ಅತಿ ನಿಧಾನವಾಗಿ ನಮ್ಮ ಮೇಲೆ ಒತ್ತಡ ಏರುತ್ತವೆ, ನಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತವೆ, ನಮ್ಮ ಜೀವನವನ್ನೇ ತನ್ನ ಅಧಿಕಾರಾಧೀನ ಇರಿಸುತ್ತವೆ. ನಮ್ಮ ಲೈಂಗಿಕ ಆಸೆ ಆಕಾಂಕ್ಷೆಗಳು, ಲೌಕಿಕ ಮತ್ತು ಭಾವನಾತ್ಮಕ ಭದ್ರತೆ, ಸಮಾಜದಲ್ಲಿ ಅಧಿಕಾರ ಸ್ಥಾನ ಹೊಂದುವ ಅಭಿಲಾಷೆ, ಇವೆಲ್ಲ ನಮ್ಮ ಪ್ರವೃತ್ತಿಯ ಒತ್ತಡಗಳಾಗಿವೆ. ಹೀಗೆ ಹಳಿ ತಪ್ಪಿದಾಗ ಮಾನವನ ಸಹಜ ಆಸೆ ಆಕಾಂಕ್ಷೆಗಳು ಆತನನ್ನು ತೊಂದರೆಗೊಳಪಡಿಸುತ್ತವೆ. ನಿಜವಾಗಿ ಮಾನವನ ಎಲ್ಲಾ ತೊಂದರೆಗಳಿಗೆ ಇದೇ ಮೂಲವಾಗಿರುತ್ತದೆ. ಎಷ್ಟೇ ಉತ್ತಮನಾದ ಮನುಷ್ಯನಾದರೂ ಈ ತೊಂದರೆಗಳಿಗೆ ಹೊರತಲ್ಲ. ಹೆಚ್ಚಾಗಿ ಯಾವುದೇ ಭಾವನಾತ್ಮಕ ಸಮಸ್ಯೆಯ ಮೂಲವನ್ನು ನೋಡ ಹೋದರೆ ಅಲ್ಲಿ ಕಳಂಕಿತ ಪ್ರವೃತ್ತಿಯೇ ಕಾಣಸಿಗುತ್ತದೆ. ಹಾಗಾದಲ್ಲಿ ನಮ್ಮ ಅಸ್ಥಿಯಾಗಿರುವ ಮಾನವ ಪ್ರವೃತ್ತಿಯು ನಮಗೊಂದು ದೈಹಿಕ ಹಾಗೂ ಮಾನಸಿಕ ಹೊರೆಯಾಗುತ್ತದೆ. ಓಕೆ, ಇದು ಚೆನ್ನಾಗಾಯ್ತು. ನೀವೇ ಮ್ಯೂಟ್ ಮಾಡಿಬಿಡಿ ದಯವಿಟ್ಟು, ನನಗೂ ಬಹಳ ಖುಷಿ ಆಯ್ತು ಇದು. ಓಕೆ, ಥ್ಯಾಂಕ್ ಯು. ಸೊ ಯಾಕೆ ಇವೆಲ್ಲವನ್ನ ಅವ್ರ ಮೇಲೆ ಹೇಳ್ತಾರಂದ್ರೆ, ಆದರೂ ನಮ್ಮ ಪ್ರತಿಕ್ರಿಯೆಗಳು, ಎಟ್ ದೀಸ್ ಇನ್ಸ್ಟಿಂಕ್ಟ್, ನಮ್ಮ ಪ್ರತಿಕ್ರಿಯೆಗಳು ನಮ್ಮ ಅಸ್ತಿತ್ವಕ್ಕೆ ಇವೆಲ್ಲವೂ ಅಗತ್ಯವಾದವು. 100% ಸೋ ನೆಸೆಸರಿ ಫಾರ್ ಅವರ್ ಎಕ್ಸಿಸ್ಟೆನ್ಸ್. ನಾನಿಲ್ಲಿ ಜೀವಂತ ಇದ್ದೀನಿ ಅನ್ನೋದಕ್ಕೆ ಇವೆಲ್ಲವೂ ಬೇಕೇ ಬೇಕು ಅಂತ ಹೇಳ್ತಾರೆ. ನಮ್ಮ ಅಸ್ತಿತ್ವ ಅಂದ್ರೆ ನನ್ನದೇ ಆದಂತಹ ಒಂದಿಷ್ಟು ಗುರುತಿಸುವಿಕೆ, ಅಥವಾ ನನ್ನದೇ ಆದಂತ ಒಂದಿಷ್ಟು ಐಡೆಂಟಿಫಿಕೇಶನ್ ಅಂತ ಹೇಳ್ತಾರೆ, ಅಥವಾ ನನ್ನ ಎಕ್ಸಿಸ್ಟೆನ್ಸ್, ನಾನು ಕೂಡ ಅರುಣ್ ಅನ್ನುವಂಥ ಮನುಷ್ಯ ಇಲ್ಲಿ ಅದಾನ ಅನ್ನುವಂಥದ್ದನ್ನು ತೋರ್ಪಡಿಸೋದಕ್ಕೆ ಅಸ್ತಿತ್ವ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಅಗತ್ಯವಾದದ್ದು. ಆದರೂ ಕೂಡ ಕೆಲವೊಮ್ಮೆ, ಎಲ್ಲ ಟೈಮು ಅಲ್ಲ, ಕೆಲವೊಮ್ಮೆ ಸರಿಯಾದ ಅವಶ್ಯಕತೆಗಳಿಗಿಂತ ಬಹಳ ಅಧಿಕವಾಗಿರ್ತದೆ. ಎಲ್ಲವೂ ಬೇಕು, ಆದ್ರೆ ಫಾರ್ ಎಕ್ಸೀಡ್ ದೇರ್ ಪ್ರಾಪರ್ ಫಂಕ್ಷನ್ಸ್, ಆಫನ್ ಫಾರ್ ಎಕ್ಸೀಡ್ ದೇರ್ ಪ್ರಾಪರ್ ಫಂಕ್ಷನ್ಸ್ ಅಂತ. ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕಾ ಅದಕ್ಕಿಂತ ಹೆಚ್ಚಿನದಾಗಿ ಇವು ಕೆಲವೊಮ್ಮೆ ಇರ್ತಾವೆ. ಏನು ಇವೆ? ನಮ್ಮ ಮೇಲ್ಗಡೆ ಹೇಳಿದಂತ ಪ್ರವೃತ್ತಿಗಳು, ಸಾಮಾಜಿಕ ಪ್ರವೃತ್ತಿ, ಲೈಂಗಿಕ ಪ್ರವೃತ್ತಿ ಅಂತ ಏನೆಲ್ಲ ಹೇಳಿದ್ವಲ್ಲ, ಇವು ನಮ್ಮ ಆಸೆಗಳು. ಇವು ಕೆಲವೊಮ್ಮೆ ಸರಿಯಾದ ಅವಶ್ಯಕತೆಗಳಿಗಿಂತ ಎಷ್ಟು ಬೇಕು, ಮೋರ್ ದನ್ ದ್ಯಾಟ್ ಅಂತ ಹೇಳ್ತೀವಿ. ಐ ನೀಡ್ ಮೋರ್ ದನ್ ದ್ಯಾಟ್. ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿನದಾಗಿ ಒಮ್ಮೊಮ್ಮೆ ಇರ್ತವೆ. ಅದಾದ ನಂತರವೂ ಕೂಡ ಕೆಲವೊಮ್ಮೆ ಬಹಳ ತೀವ್ರವಾಗಿ, ಅಥವಾ ಕೆಲವೊಮ್ಮೆ ಬೇಡಪ್ಪ ನಮ್ಗೆ ಯಾಕೆ ಬೇಕಿದು ಅನ್ನುವಂಥದ್ದು, ಅಥವಾ ನಮಗೆ ಅವಶ್ಯಕತೆ ಇಲ್ಲ, ಪೂರ್ತಿ ನಮ್ಗೆ ಇದಕ್ಕೆ ಜಗತ್ತಿಗೆ ನಮ್ಗೆ ಸಂಬಂಧ ಇಲ್ಲ ಅನ್ನೋರ್ ಗತಿಯವರು. ಕೆಲವೊಮ್ಮೆ ತೀವ್ರವಾಗಿ, ಕೆಲವೊಮ್ಮೆ ನಿಧಾನವಾಗಿ ನಮ್ಮ ಮೇಲೆ ಇವು ಕೆಲವೊಮ್ಮೆ ಒತ್ತಡ ಹೇರ್ತಾವ, ಅಂದ್ರೆ ಪ್ರೆಷರ್ ಹಾಕ್ತಾವು ನಮ್ಮ ಮೇಲೆ. ದೇ ಡ್ರೈವರ್ಸ್ ಅಂತ ಹೇಳ್ತಾರ, ಪವರ್ಫುಲಿ, ಬ್ಲೈಂಡ್ಲಿ, ಮೆನಿ ಟೈಮ್ಸ್, ಸಬ್ಟ್ಲಿ ಅಂದ್ರೆ ನಿಧಾನವಾಗಿ. ದೇ ಡ್ರೈವರ್ಸ್ ಅಂತ ಹೇಳ್ತಾರ, ಡಾಮಿನೇಟರ್ಸ್ ಅಂತ ಹೇಳ್ತಾರ. ನಮ್ಮನ್ನ ಅವ್ರು ಆಳಾಕ್ ಚಲಾಕವು, ಕೆಲವೊಂದು ಸಲ ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾವ. ಅದಕ್ಕ ಕೆಲವೊಮ್ಮೆ ನಾವು ಹೇಗಾಗ್ಬಿಡ್ತೀವಿ ಅಂತಂದ್ರೆ ಅದರ ಅಧಿಕಾರದಲ್ಲಿ ನಾವಿದ್ದ ಬಿಡಕ್ ಚಲೋಕೆ. ಅದು ಹೆಂಗೆ ಹೇಳ್ತದ, ನಮ್ಮ ಇನ್ಸ್ಟಿಂಕ್ಟ್ಗಳು, ನಮ್ಮ ಪ್ರವೃತ್ತಿಗಳು, ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು, ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಇರ್ತದಲ್ಲ, ಅದರ ಆಧೀನಕ್ಕೊಳಗಾಗಿ ಬಿಡ್ತೀವಿ ನಾವು ಒಮ್ಮೊಮ್ಮೆ. ನಮ್ಮ ಲೈಂಗಿಕ ಆಸೆ ಆಕಾಂಕ್ಷೆಗಳು, ಅದರ ಜೊತೆಗೆ ಲೌಕಿಕ ಅಂದ್ರೆ ಭೌತಿಕ ಮತ್ತು ಭಾವನಾತ್ಮಕ ಭದ್ರತೆ, ಸಮಾಜದಲ್ಲಿ ನನ್ನದೇ ಆದಂತ ಅಧಿಕಾರದ ಒಂದು ಸ್ಥಾನ ಹಿಡಿಲಿಕ್ಕೆ ಏನ್ ಆಸೆ ಪಡ್ತೀವಿ.
ಇವು ನಮ್ಮ ಎಲ್ಲವೂ ಎದರಿಂದ ಬರ್ತಾವು ಅಂತಂದ್ರೆ ನಮ್ಮ ಪ್ರವೃತ್ತಿಯ ಒತ್ತಡಗಳಿಂದಾಗಿ ಬರ್ತದೆ. ಹಂಗಂತ ಹೇಳಿ ಮನುಷ್ಯ ಏನು ಬಡದಾಡಬಾರ್ದನ್ರಿ, ಏನು ಮಾಡಬಾರ್ದನ್ರಿ, ನಾವೇನು ಅಧಿಕಾರ ಮಾಡಬಾರ್ದನ್ರಿ, ನಾವೇನು ಗಳಿಸ್ಬಾರ್ದನ್ರಿ, ನಾವೇನು ಬೆಳಿಬಾರ್ದೇನ್ರಿ, ನಾವು ಶ್ರೀಮಂತರಾಗಬಾರ್ದೇನ್ರಿ, ನಾವು ಕೂಡ ದೊಡ್ಡ ದೊಡ್ಡ ಸ್ಥಾನಗಳನ್ನು ಹೊಂದಬಾರ್ದನ್ರಿ ಅನ್ನುವಂಥ ಕ್ವಶನ್ಗಳು ನಿಮ್ಮಲ್ಲಿ ಬರ್ತಾವ, ಇಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಅಸ್ತಿತ್ವಕ್ಕೆ ಅಗತ್ಯಗಳಾಗಿದ್ರೂ ಕೂಡ ಕೆಲವೊಮ್ಮೆ ಅಗತ್ಯಗಳಿಗಿಂತ ಅಥವಾ ಅವಶ್ಯಕತೆಗಳಿಗಿಂತ ಬಹಳ ಹೆಚ್ಚಾಗಿ ಬಿಡ್ತಾವೆ. ಯಾವ್ಯಾವು? ಲೈಂಗಿಕ ಆಸೆ ಆಕಾಂಕ್ಷೆಗಳು, ಭೌತಿಕ ಮತ್ತು ಭಾವನಾತ್ಮಕ ಭದ್ರತೆ, ಅದರ ಜೊತೆಗೆ ಸಮಾಜದಲ್ಲಿ ಅಧಿಕಾರ ಹೊಂದುವಂತ ಸ್ಥಿತಿ, ಅಧಿಕಾರ ಬೇಕು ಅನ್ನುವಂತ ಆಸೆ. ಇವು ಎದರಿಂದ ಬರ್ತಾವ ಅಂದ್ರೆ ನಮ್ಮ ಪ್ರವೃತ್ತಿಯ ಒತ್ತಡಗಳಿಂದ ಬರ್ತಾವ. ಬೇಕು, ಅಧಿಕಾರ ಬೇಕು, ಲೈಂಗಿಕ ವಿಚಾರಗಳು ಬೇಕು, ಭೌತಿಕವಾದ ಲೌಕಿಕವಾದ ವಸ್ತುಗಳು ಬೇಕು, ಲೌಕಿಕವಾದ ಆಸ್ತಿ ಅಂತಸ್ತುಗಳು ಬೇಕು, ಮನಿ ಮಠಗಳು ಬೇಕು, ಭಾವನಾತ್ಮಕವಾಗಿ ನಮ್ಮ ಜೊತೆ ಜನ ಬೇಕು, ನನಗೆ ನನ್ನವರೇ ಆದಂಥ ಒಂದಿಷ್ಟು ಜೀವಗಳು ಬೇಕು, ಎಲ್ಲವೂ ಬೇಕು. ಇವೆಲ್ಲವೂ ಜಾಸ್ತಿ ಆದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ, ಹೊರತಾಗಿ ನಾರ್ಮಲ್ ಇದ್ದಾಗ ಪ್ರಾಬ್ಲಮ್ ಆಗೋದಿಲ್ಲ. ಇದು ಎಲ್ಲರಿಗೂ ಆಗೋದಿಲ್ಲ, ಎಲ್ಲರೂ ಬಡದಾಡ್ತಾರೆ. ಇವತ್ತು ಹೊರಗೆ ಜಗತ್ನಾಗ ಎಷ್ಟು ಅಧಿಕಾರ ಹಿಡಿಲಿಕ್ಕೆ ಬಡದಾಡ್ತಾರೆ, ನೀವೇನು ಹಿಂಗೆ ಹೇಳ್ತೀರ. ಬಟ್ ನಮ್ಮ ವಿಷಯ ಬಂದಾಗ, ನಮ್ಮ ವಿಷಯ ಅಂತಂದ್ರೆ ನನ್ನಂತ ಅಮೂಲ ರೋಗಿ ವಿಷಯದಾಗ ಬಂದಾಗ ಇವುಗಳನ್ನ ಬಗ್ಗೆ ನಾನು ವಿಚಾರ ಮಾಡ್ಬೇಕಾಗ್ತದೆ. ಹೊರಗಿನವ್ರು ಇರ್ಲಿ, ಏನೇನ್ ಮಾಡಕತ್ತಾರ ಮಾಡ್ಲಿ, ಅವ್ರು ಯಾರು ಬೇಡ ಅಂತಾರ ಮಾಡ್ಲಿ, ಆದ್ರೆ ನನ್ನ ವಿಷಯ ಬಂದಾಗ ಇವುಗಳನ್ನ ನಾನು ನೋಡ್ಬೇಕಾಗ್ತದೆ. ಹೀಗೆ ಹಳಿ ತಪ್ಪಿದಾಗ ಮಾನವನಲ್ಲಿರುವಂತ ಸಹಜ ಅಂತ ಹೇಳ್ತಾರಲ್ಲಿ, ಮಾನವನಲ್ಲಿ ಇರುವಂತ ನ್ಯಾಚುರಲ್ ಸಹಜ ಆಸೆ ಆಕಾಂಕ್ಷೆಗಳು ಆತನನ್ನ ತೊಂದರೆಗಳು ಪಡಿಸುತ್ತವೆ. ಇವು ಹೆಚ್ಚಾದಾಗ ನಮ್ ಕಡೆ ಹೇಳ್ತಾರಲ್ಲ, ಏನು ಅತಿಯಾದ್ರ ಅಮೃತ ವಿಷ, ಅತಿಯಾದ ಲೈಂಗಿಕತೆ ಅದನ್ನ ಕಾಮುಕತೆ ಅಂತಾರ, ಆಮೇಲೆ ವಿಕೃತ ಕಾಮಿ ಅಂತಾರ, ಅಧಿಕಾರ ಹಪಹಪಿ ಅಂತಾರ, ಅಧಿಕಾರದ ಹಪಹಪಿ ಇದ್ದವಂಗ ಬ್ಯಾರನೆ ವರ್ಡ್ ಅಂತಾರ, ಸಮಾಜದಲ್ಲಿ ದುಡ್ಡು 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 ಅಂತ ಮಾಡೋನ ಅವನಿಗೆ ಒಂದು ಬೇರೆ ವರ್ಡ ಕೊಡ್ತಾರೆ, ಮೊದ್ಲೇ ಶ್ರೀಮಂತ ಅಂತಾರ, ಆಮೇಲೆ ಜಿಪುಣ ಅಂತಾರ. ಅವು ಬೇರೆ 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 ಬದ್ಲಿ ಆಗ್ತವೆ, ಹೆಸರುಗಳು ಬದ್ಲಿ ಆಗ್ತವೆ. ಲೈಂಗಿಕ ವಿಚಾರದಲ್ಲಿ ಕಾಮುಕತೆ ಬರ್ತವೆ, ವಿಕೃತ ಕಾಮಿ, ಹಿಂಗೆಲ್ಲ ಹೆಂಗೆ ಹೆಸರು ಚೇಂಜ್ ಆಕ್ಕವಲ್ಲ, ಹಂಗ ಇಲ್ಲಿ ಕೂಡ ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಅಭಿಲಾಷೆಗಳು ಯಾವಾಗ ಹಳಿ ತಪ್ತಾವು ಅವು ನಮಗೆ ತೊಂದರೆಗಳು ಕೊಡಕ್ಕೆ ಚಾಲು ಮಾಡ್ತಾವ. ನಮಗೆಲ್ಲರಿಗೂ ಗುರ್ತು ಏನು ಅಂತಂದ್ರೆ, ಹುಟ್ಟು ಆಗ್ತದೆ, ನಮ್ದೆಲ್ಲರೂ ಹುಟ್ಟು ಆಗಿದೆ, ಇಲ್ಲಿ ಹುಟ್ಟಿವಿ ನಾವು. ಇಲ್ಲಿ ಬಂದ ನಂತರ, ಬೆಳೆದ ನಂತರ, ಒಂದಿಷ್ಟು ವರ್ಷಗಳ ಕಳೆದ ನಂತರ ಆಸೆ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಬಹಳ ಚಂದ ಹೇಳ್ತಾರೆ ಇಲ್ಲಿ ನಮ್ಮ ಒಬ್ಬ ಸ್ವಾಮಿಗಳು ಹೇಳಿದ್ದು ಕೇಳಿದ್ದೆ ನಾನು. ಇದನ್ನ ಹುಟ್ಟು, ಈ ಶಬ್ದಗಳನ್ನ ಬೇಕಾದ್ರೆ ಬರ್ಕೊಡ್ರಿ ಸ್ನೇಹಿತರೆ. ಹುಟ್ಟು, ಆಸೆ ಎರಡನೇದ್ದು, ಮೂರನೇದ್ದು ಹೋರಾಟ, ನಾಲ್ಕನೇದ್ದು ಸಾವು ಅಂತ ಹೇಳ್ತಾರೆ. ಹುಟ್ಟುತ್ತೀವಿ, ಹುಟ್ಟಿದ ನಂತರ ಕೆಲವೊಂದಿಷ್ಟನ್ನ ಆಸೆ ಪಡ್ತೀವಿ, ಆಸೆ ಪಟ್ಟಿದ್ದನ್ನ ಪಡಿಲಿಕ್ಕೆ ಹೋರಾಟ ನಡೆಸ್ತೀವಿ. ಆ ಹೋರಾಟ ಯಾವುದೇ ವಿಷಯದಲ್ಲಿ ಇರ್ಲಿ, ಯಾವುದೇ ಆಸೆ ಇರ್ಲಿ, ಹೆಣ್ಣು ಇರ್ಲಿ, ಹೊನ್ನು ಇರ್ಲಿ, ಮಣ್ಣು ಇರ್ಲಿ, ಈ ಜಗತ್ತಿನಲ್ಲಿ ಇರುವಂತ ವಿಷಯಗಳಿಗಾಗಿ, ಜಗತ್ತಿನಲ್ಲಿ ಇದ್ದಂತ ವಿಷಯಗಳು ಅಥವಾ ಜಗತ್ತಿನಲ್ಲಿ ಇದ್ದಂತ ವಸ್ತುಗಳು ಅಥವಾ ಜೀವಗಳು ನನ್ನಲ್ಲಿ ಇರಲಿ, ನನಗೆ ಬೇಕು ಅನ್ನುವಂಥದ್ದು ಆಸೆ ಹುಟ್ಟಿದಾಗ ಹೋರಾಟ ಸ್ಟಾರ್ಟ್ ಆಗ್ತದೆ. ಹೋರಾಡ್ತಾ ಪಡಿತೀವಿ ಕೂಡ, ಕೆಲವೊಮ್ಮೆ ಇಲ್ಲ ಅಂತ ಹೇಳಂಗಿಲ್ಲ, ಪಡಿತೀವಿ, ಕೆಲವೊಮ್ಮೆ ಗಳಿಸ್ತೀವಿ, ಕೆಲವೊಮ್ಮೆ ನಮ್ಮ ಹತ್ರ ಇಟ್ಕೋತೀವಿ, ಕೆಲವೊಮ್ಮೆ. ಆದ್ರೆ ಕೊನೆಗೆ ಆಗೋದೇನಂದ್ರೆ ನಾಲ್ಕನೇದ್ದೇ ಸಾವು ಅಂತ ಹೇಳ್ತಾರೆ. ಆಸೆ, ಹುಟ್ಟು, ಆಸೆ, ಹೋರಾಟ, ಸಾವು, ಎಷ್ಟು ಅದ್ಭುತ ಅಲ್ಲ. ನಿಜವಾಗಿ ಮಾನವನ ಎಲ್ಲ ತೊಂದರೆಗಳಿಗೆ ಇವೇ ಮೂಲವಾಗಿವೆ. ಹೆಣ್ಣು, ಹೊನ್ನು, ಮಣ್ಣು ಅಂತ ನಾವು ಹೇಳ್ತೀವಿ ಕೆಲವೊಮ್ಮೆ, ಅದರ ಜೊತೆಗೆ ಆಸೆ. ಅವೇ ಮೂರ್ಖ ಆಸೆ ಪಟ್ಟಿವಿ ನಾವಿಲ್ಲಿ. ಅದನ್ನ ಬಿಟ್ಟು ಏನು ಆಸೆ ಪಟ್ಟಿವಿ? ಏನೂ ಆಸೆ ಪಟ್ಟಿಲ್ಲ. ಸೊ ಎಷ್ಟೇ ಉತ್ತಮವಾದ ಮನುಷ್ಯನಾದರೂ ಈ ತೊಂದರೆಗಳಿಗೆ ಹೊರತಲ್ಲ ಅಂತ ಹೇಳ್ತಾರೆ. ಇವು ಹೆಚ್ಚಾದ್ರೆ ಯಾವ ಬೇಕಾದಂತ ಮನುಷ್ಯ ಇರ್ಲವ, ಅವನಿಗೆ ತೊಂದರೆ ಕಟ್ಟಿಟ್ಟು ಬುತ್ತಿ ಅವನು ಹೊರತಾಗಿಲ್ಲ ಅಂತ ಹೇಳ್ತಾರೆ. ಹೆಚ್ಚಾದ್ರೆ ಮತ್ತೆ ಹೆಚ್ಚಾಗಿ ನಾವು ಯಾವುದೇ ಭಾವನಾತ್ಮಕ ಸಮಸ್ಯೆ ಅಥವಾ ನಾವು ಯಾವ್ದಾರ ಒಂದು ಕೇಸನ್ನ ನೋಡಿದಾಗ ಅಥವಾ ನಮ್ಮ ಕಂಡೀಷನ್ ಅನ್ನ ನೋಡಿದಾಗ ನಮಗ ಇದರ ಮೂಲ ಹುಡುಕ್ತಾ ಹೋದ್ರೆ, ಅಥವಾ ಏನು ರೂಟ್ ಕಾಸ್ ಅಂತ ಹೇಳ್ತೀವಿ, ಮೂಲ ಎಲ್ಲಿಂದ ಪ್ರಾರಂಭ ಆಯ್ತು ಇದು ಅಂತ ಹುಡುಕ್ತಾ ಹೋದ್ರೆ ನಮಗ ಇಲ್ಲಿ ಏನು ಈ ಮೇಲೆ ತಿಳಿಸಿದಂತ ಕಳಂಕಿತ ಪ್ರವೃತ್ತಿ ಅಂತ ಹೇಳ್ತಾರೆ. ಯಾವುದು ಸಹಜವಾಗಿ ಇತ್ತು ಅದನ್ನ ಕಳಂಕಿತರನ್ನಾಗಿ ಮಾಡ್ತೀವಿ ನಾವು. ಲೈಂಗಿಕತೆ ಅನ್ನೋದನ್ನ ಕಾಮುಕತನಕ್ಕೆ ಬರ್ತದ, ಆಸೆ ಅನ್ನೋದು ದುರಾಸೆಗೆ ಬರ್ತದ,
ಸಮಾಜ ಅನ್ನುವಂಥದ್ದು ಬೇರೆ ರೀತಿಯಲ್ಲಿ ವರ್ಣಿಸಲ್ಪಡ್ತದ. ಹಣ, ಆಸ್ತಿ, ಶ್ರೀಮಂತಿಕೆ ಅನ್ನೋದು ಬೇರೆ ಬರ್ತದೆ, ಗರ್ವಿಷ್ಠ ಬರ್ತದೆ, ಏನು ಬೇರೆ ದಾರಿಯಲ್ಲಿ ಗಳಿಸಿದ್ದಂಥದ್ದು ಬರ್ತದೆ. ಇವೆಲ್ಲವೂ ಕಳಂಕಿತವಾಗ್ತವೆ. ಒಂದು ನ್ಯಾಯಯುತವಾಗಿ ನಮ್ಮಲ್ಲಿ ಇದ್ದದ್ದನ್ನ ಬಿಟ್ಟು ನಾವು ಅನ್ಯಾಯವಾಗಿ ಏನನ್ನು ಪಡೆದುಕೊಂಡಿರ್ತೀವಿ ಈ ಸಮಾಜದಿಂದ, ಈ ಜಗತ್ತಿನಿಂದ, ಅವೆಲ್ಲವೂ ಕಳಂಕಿತವಾಗ್ತಾವ. ಅಂದ್ರೆ ಅದಕ್ಕೊಂದು ಹೆಸರು ಬೇರೆನೆ ಸಿಗ್ತದ. 4 ಮಂದಿ ತಲೆ ಹೊಡೆದ ದುನಿಯಾ ಗಳಿಸ್ಬಿಟ್ನಾರ ಅವಂದೇನ್ ಹೆಚ್ಚಿರಿ, ಯಾರ್ದು ತಲೆ ಹೊಡೆದು ಗಳಿಸಿದಾನೆ ಅಂತಾರ. ದುಡ್ದು ಶ್ರೀಮಂತ ಆಗ್ಯಾನ, ಒಳ್ಳೆ ಕಷ್ಟಪಟ್ಟು ಶ್ರೀಮಂತನಾಗ್ಯಾನ ಅನ್ನೋದಿಲ್ಲ, ಯಾರ್ದು ತಲೆ ಹೊಡೆದ ಅಂದ್ರೆ ಕಳಂಕಿತ ಆಯ್ತಂತ. ಅಲ್ಲಿ ಒಂದನ್ನ ಬಿಟ್ಟು 4 ಹೆಂಗಸರನ್ನ ಇಟ್ಕೊಂಡಾಗ ಅವಾಗ ಆಗ್ತದೆ ಅವನೇ ಅವನ್ರಿ ಅವನು ಲೋಫರು ಅಂತಾರ. ಅಂದ್ರೆ ಅದಕ್ಕೆ ಹೆಸರು ಬೇರೆ, ಕಳಂಕಿತ ಆಗ್ತಾವ. ಅವಾಗ ಇದ್ದ ಒಳ್ಳೆ ಇನ್ಸ್ಟಿಂಕ್ಟ್, ಒಳ್ಳೆ ಪ್ರವೃತ್ತಿ, ದೇವ್ರು ಕೊಟ್ಟಂತ ಪ್ರವೃತ್ತಿಗೆ ಇನ್ನೊಂದು ಹೆಸರು ಕಳಂಕಿತವಾಗಿ ಬರ್ತಾವ. ಅದು ಇಲ್ಲಿ ಕಾಣ್ತಾವ. ಯಾವುದೇ ಸಮಸ್ಯೆ ತಗೊಳ್ರಿ, ಯಾವುದೇ ನಮ್ಮಲ್ಲಿ ಮಾನಸಿಕ ಭಾವನಾತ್ಮಕ ತೊಳಲಾಟಗಳದಾವಲ್ಲ, ಆ ಎಲ್ಲ ಸಮಸ್ಯೆಗಳ ಮೂಲಗಳನ್ನ ನಾವು ಹುಡುಕ್ತಾ 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 ಹೋದ್ರೆ ನಮ್ಮಲ್ಲಿರುವಂತ ಈ ಕಳಂಕಿತ ಪ್ರವೃತ್ತಿಯೇ ಕಾಣುತ್ತದೆ. ಇದರಿಂದಾಗೇ ಇದಾಗಿರ್ತದ. ಅಲ್ಲಿ ಹೇಳಿದೀವಲ್ಲ, ಹುಟ್ಟು ಆಸೆ ಯಾರಿಗೂ ಇಲ್ಲ ಅಂತಲ್ಲ, ಇವು ಎಲ್ಲವೂ ಇದ್ದಿದ್ದ ಎಲ್ಲರಿಗೆ. ಹುಟ್ಟು ಪ್ರತಿಯೊಬ್ಬರಿಗೆ ನಮ್ಗೆ ಆಗೈತಿ, ಇಲ್ಲ ಅಂತಲ್ಲ, ಪ್ರತಿ ಜೀವಿಗೂ ಆಗ್ತದ. ಆಸೆ ಪ್ರತಿ ಜೀವಿಗೂ ಮೂಡ್ತದ, ನನಗೂ ಮೂಡೈತಿ. ಹೋರಾಟ ನಾನು ಮಾಡೀನಿ, ನೀವು ಮಾಡಿರಿ, ಪ್ರತಿಯೊಂದು ಜೀವಿನೂ ಮಾಡ್ತದ. ಹೋರಾಟ ಏನು ಪಡಿಲಿಕ್ಕೆ ಮಾಡ್ತು, ಎಷ್ಟು ನ್ಯಾಯಯುತವಾದ ರೀತಿಯಲ್ಲಿ ಪಡಿಲಿಕ್ಕೆ ಮಾಡ್ತು ಅಂತ ನೋಡ್ತಾ ಹೋದಾಗ ಅಲ್ಲಿ ನಮಗೆ ಗೊತ್ತಾಕತಿ ಈ ಆಸೆಗಳನ್ನ ಪೂರೈಸಲಿಕ್ಕೆ ನಾವು ಯಾವ್ಯಾವ ರೀತಿಯ ಹೋರಾಟಗಳನ್ನ ಮಾಡೀವಿ, ಯಾವ್ಯಾವ ಅನ್ಯಾಯದ ದಾರಿಗಳನ್ನ ಹಿಡಿದು ಹೋರಾಟ ಮಾಡೀವಿ. ನ್ಯಾಯಯುತವಾಗಿ ಹೋರಾಟ ಮಾಡಿ ಎಲ್ಲವನ್ನ ಪಡೆಯುದು ಬೇರೆ, ಯಾವ್ಯಾವ ರೂಟನ್ನ ಅನ್ಯಾಯವಾಗಿ ಅಕ್ರಮವಾಗಿ ಏನೇನು ಹೋರಾಟ ಮಾಡಿ ಇವುಗಳನ್ನೆಲ್ಲವನ್ನ ಪಡೆದಿವಿ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾರೆ ಈ ಪ್ರವೃತ್ತಿ ಕಳಂಕಿತ ಪ್ರವೃತ್ತಿಯಲ್ಲಿ ಸಿಗ್ತದೆ. ಸೊ ಹಂಗಾಗಿ ನಮ್ಮ ಆಸ್ತಿಯಾಗಿರುವ ಮಾನವ ಪ್ರವೃತ್ತಿಯು ನಮಗೊಂದು ದೈಹಿಕ ಮಾನಸಿಕ ಹೊರೆ ಆಗ್ತದ. ಯಾವ ದೇವರು ಸಹಜವಾಗಿ ನಮಗಾಗಿ ಇದನ್ನೆಲ್ಲವನ್ನು ಕರುಣಿಸಿದ್ದನೋ ಅವೇ ನಮಗೆ ಇವತ್ತು ಹೊರೆಯಾಗಿ ಚಾಲು ಆಗ್ತಾವು, ದೈಹಿಕವಾಗಿ ಪೀಡಿತವಾಗ್ತಾವು, ಮಾನಸಿಕವಾಗಿ ತೊಂದರೆ ಕೊಡಕ್ ಚಾಲು ಮಾಡ್ತಾವ. ಇವೇ ಪ್ರವೃತ್ತಿಗಳು, ಇವೇ ಇನ್ಸ್ಟಿಂಕ್ಟ್ಗಳು, ಇವೇ ಆಸೆಗಳು, ಇವೇ ನಮ್ಮನ್ನ ಈ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗಳಾಗ್ತಾವು. ಇವೇ ನಮ್ಮನ್ನ ಹೊರೆ ಮಾಡ್ತಾವು, ನಮ್ಮ ತಲೆಯಲ್ಲಿ ಕೂಡ್ತಾವೆ, ಅಂದ್ರೆ ಭಾರ ಆಗ್ತಾವು ಅಂತ ಹೇಳ್ತೀವಿ. ದೈಹಿಕವಾಗಿನೂ ಭಾರ ಆಗ್ತಾವು, ಮಾನಸಿಕವಾಗಿಯೂ ಭಾರ ಆಗ್ತಾವು, ಭಾವನಾತ್ಮಕವಾಗಿ ಭಾರ ಆಗ್ತಾವು. ಇವೆಲ್ಲವೂ ಹೊರೆ ಆಗ್ತದ ನಮ್ಗೆ. ಸೊ ನಮ್ಮ ಆಸ್ತಿ ಇವು ಆಕ್ಚುಲಿ ಇವು ಯಾವ ಲೆವೆಲ್ದಲ್ಲಿ ಇರಬೇಕು ಆ ಲೆವೆಲ್ದಾಗಿದ್ರೆ ಇವು ನಮ್ಮ ಆಸ್ತಿ. ಇವು ಏನು ಪ್ರವೃತ್ತಿಗಳದಾವ, ಲೈಂಗಿಕ ಪ್ರವೃತ್ತಿ ಇರ್ಲಿ, ಸಾಮಾಜಿಕ ಪ್ರವೃತ್ತಿ ಇರ್ಲಿ, ವೈಯಕ್ತಿಕ ಏನದಾವ ಇವೆಲ್ಲವೂ ನಮಗ ಎಷ್ಟು ಇರ್ಬೇಕು ಅಷ್ಟು ಇದ್ದಿತ್ತಪ್ಪ ಅಂದ್ರೆ ಇವು ಹೊರೆ ಆಗ್ತಿರ್ಲಿಲ್ಲ. ಬಟ್ ಇವೆಲ್ಲವೂ ಹೆಚ್ಚಿಗೆ ಆದಾಗ ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಇವು ಹೊರೆ ಆಗ್ತಾವು ಅಂತ ಹೇಳ್ತಾರೆ ಸ್ನೇಹಿತರೆ. ಮುಂದೆ ಏನಾಗ್ತದೆ ಇನ್ನೊಂದ್ ತರ ಓದಿ ಸರ್ ಪ್ಲೀಸ್. 4ನೇ ಹೆಜ್ಜೆಯು ಬಲವಾದ ಮತ್ತು ಶಕ್ತಿಶಾಲಿ ಪ್ರಯತ್ನ ಮಾಡುತ್ತದೆ. ನಮ್ಮ ಪ್ರತಿಯೋರ್ವ ಒಳಗಿನ ಹೊರೆಯನ್ನು ಕಂಡುಹಿಡಿಯಲು ಆಧಾರ ನೀಡುತ್ತದೆ. ನಮ್ಮ ಆಸೆ ಆಕಾಂಕ್ಷೆಗಳು ಹೇಗೆ ಮತ್ತು ಎಲ್ಲಿ ವಿಕೃತಗೊಂಡವು ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನಮಗೆ ಮತ್ತಿತರರಿಗೆ ನಾವು ಕೊಟ್ಟ ಅಸಂತೋಷವನ್ನು ಎದುರಿಗೆ ನೋಡ ಬಯಸುತ್ತೇವೆ. ನಮ್ಮದೇ ಭಾವನಾತ್ಮಕ ವಿಕೃತಿಗಳನ್ನು ನಾವು ಕಂಡುಕೊಂಡರೆ ಅವುಗಳನ್ನು ಸರಿಪಡಿಸುವತ್ತ ನಾವು ಪ್ರಯತ್ನಿಸಬಹುದು. ಇಂತಹ ಪ್ರಯತ್ನಕ್ಕೆ ಬೇಕಾದ ಅಭಿಲಾಷೆ ಮತ್ತು ಅವಿರತ ಪ್ರಯತ್ನವಿಲ್ಲದಿದ್ದರೆ ನಮಗೆ ಸಿಗಬಹುದಾದ ಸೀಮಿತತೆ ಮತ್ತು ಸಂತೃಪ್ತಿಯು ಬಹಳ ಕಡಿಮೆಯಾಗಿರುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ಕಂಡುಕೊಂಡಂತೆ ಹೆದರಿಕೆ ಇಲ್ಲದೆ ಮತ್ತು ಕೂಲಂಕುಷವಾಗಿ ನಮ್ಮದೇ ನೈತಿಕ ತಪಶೀಲು ಮಾಡದೇ ಇದ್ದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಅಗತ್ಯವಿರುವ ನಂಬುಗೆ ಭಕ್ತಿಯು ನಮಗೆ ಎಟುಕದೆ ಹೊರಗೆ ಉಳಿಯುತ್ತದೆ. ಓಕೆ, ಥ್ಯಾಂಕ್ ಯು. ಸೊ ಎಲ್ಲವನ್ನ ಹೇಳಿದ ನಂತರ 4ನೇ ಹೆಜ್ಜೆ ನಮಗೆ ಯಾವ ರೀತಿ ಸಹಾಯ ಮಾಡ್ತದ, ಏನು ಮೇಲೆ ಹೇಳಿದಿವಲ್ಲ ಈ ಎಲ್ಲ ವಿಷಯಗಳಿಗಾಗಿ 4ನೇ ಹೆಜ್ಜೆ ನಮಗಾಗಿ ಒಂದಿಷ್ಟು ಬಲವಾದ ಮತ್ತು ಒಂದಿಷ್ಟು ಶಕ್ತಿಶಾಲಿಯಾದ ಪ್ರಯತ್ನವನ್ನ ಮಾಡ್ತದ. ಸ್ಟೆಪ್ 4 ಈಸ್ ಅವರ್
vigorous and painstaking effort to discover ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಏನು ಆಸ್ತಿಗಳದಾವ, ಏನು ಲೈಬಿಲಿಟೀಸ್ಗಳದಾವು, ಏನು ತೊಂದರೆಗಳದಾವು, ಏನೇನು ಹೊರೆ, ಲೈಬಿಲಿಟೀಸ್ ಅಂದ್ರೆ ಹೊರೆ, ಸಾಲ ಅಂತಾನು ಅನ್ಕೋಬಹುದು, ಅಥವಾ ನಮ್ಮ ಆಸ್ತಿ ಮೇಲೆ ಒಂದಿಷ್ಟು ಏನು ಋಣಭಾರ ಅಂತ ಹೇಳ್ತೀವಿ ನಾವು, ಅವುಗಳನ್ನ ಕುಂದಿರ್ಸಿರ್ತಾರೆ. ಲೈಬಿಲಿಟೀಸ್ ಅದ ಅಂತಲ್ಲ, ಅವುಗಳನ್ನ ಹುಡುಕಾಡ್ಲಿಕ್ಕೆ 4ನೇ ಹೆಜ್ಜೆ ನಮ್ಮನ್ನ ಬಹಳ ಬಲವಂತವಾಗಿ ಅಥವಾ ಶಕ್ತಿಶಾಲಿ, ಬಲವಾದ ಮತ್ತು ಶಕ್ತಿಶಾಲಿಯಾದ ಒಂದು ಪ್ರಯತ್ನ ಮಾಡ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ವಿ ವಾಂಟ್ ಟು ಫೈಂಡ್ ಎಕ್ಸಾಕ್ಟ್ಲಿ ಹೌ. ನಮಗೆ ಎಕ್ಸಾಕ್ಟ್ಲಿ ಏನ್ ಬೇಕಾಗಿದೆ ಅಂತಂದ್ರೆ, ನಮಗೆ ಬೇಕಾಗಿದ್ದು, ನಾನು ಹುಡುಕಬೇಕಾಗೈತೆ ಏನ್ ಎಕ್ಸಾಕ್ಟ್ಲಿ ಹೌ, ಹೇಗೆ, ವೆನ್, ಎಲ್ಲಿ, ಅಂಡ್ ವೇರ್ ಅವರ್ ನ್ಯಾಚುರಲ್ ಡಿಸೈರ್ಸ್ ಹ್ಯಾವ್ ರ್ಯಾಪ್ಡ್ ಅಸ್ ಅಂತ. ಎಲ್ಲಿ ನಮ್ಮ ಆಸೆಗಳು, ನಮ್ಮ ಆಕಾಂಕ್ಷೆಗಳು ಎಲ್ಲಿ ವಿಕೃತಗೊಂಡವು, ಹೇಗೆ ವಿಕೃತಗೊಂಡವು, ಯಾಕೆ ವಿಕೃತಗೊಂಡವು, ನಮ್ಮ ಆಸೆ ಆಕಾಂಕ್ಷೆಗಳು ಹೇಗೆ ಮತ್ತು ಎಲ್ಲಿ ವಿಕೃತಗೊಂಡದು ಎಂಬುದನ್ನು ನಾವು ಕಂಡು ಹಿಡಿಬೇಕಾಗೈತಿ. ಇವತ್ತು ಯಾಕಾದು ಅಂತಾನು ಕೇಳ್ಬೇಕು, ವೈ ಅಂತಾನು ಹಾಕ್ಬೇಕು. ಹೌ, ವೆನ್ ಅಂಡ್ ವೇರ್ ಅಂತ ವೈ ಅಂತಾನು ಬರ್ತದೆ. ಇವನ್ನೆಲ್ಲವನ್ನ ನೋಡ್ಬೇಕಾಗ್ತಾರ. ವಿ ವಿಶ್ ಟು ಲುಕ್ ಸ್ಕ್ವೇರ್ಲಿ ಎಟ್ ದ ಅನ್ಹ್ಯಾಪಿನೆಸ್ ದಿಸ್ ಹ್ಯಾಸ್ ಕಾಸ್ಡ್ ಅದರ್ಸ್ ಅಂಡ್ ಅವರ್ ಸೆಲ್ಫ್. ಇವತ್ತು ನಮ್ಮ ಆಸೆ ಆಕಾಂಕ್ಷೆಗಳು ಹೇಗೆ ವಿಕೃತಗೊಂಡವು, ಎಲ್ಲಿ ವಿಕೃತಗೊಂಡವು, ಯಾಕಾದವು, ಹೇಗಾಯ್ತು, ಯಾಕೆ ಈ ತರ ನಮ್ಮ ಜೀವನದಲ್ಲಿ ಆತು, ನಾವು ನಮಗೆ ನಾವು ಕೊಟ್ಟಂತದ್ದು ಮತ್ತು ಮತ್ತೊಬ್ಬರಿಗೆ ಕೊಟ್ಟಂತ ಅಸಂತೋಷವನ್ನು ಇವತ್ತು ನೋಡ್ಲಿಕ್ಕೆ ಬಯಸ್ತೀವಿ. ಕೇವಲ ಜನರಿಗೆ ಅಷ್ಟ ತೊಂದರೆ ಮಾಡಿಲ್ಲ ನಾವು, ನಮಗ ಕೂಡ, ನನಗ ವೈಯಕ್ತಿಕವಾಗಿ ನಾನು ಕೂಡ ನನಗೆ ಜೀವನಕ್ಕೆ ತೊಂದರೆ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಮನುಷ್ಯನೇ, ನಾನು ನನ್ನ ದೇಹಕ್ಕೆ ತೊಂದರೆ ಕೊಟ್ಟಿದ್ದೀನಿ, ಬೇಡದೇ ಇರುವಂತ ವಿಷವನ್ನ ಹಾಕಿದ್ದೀನಿ. ಅದಕ್ಕೆ ಹೇಳ್ತಾರ, ನಮಗೆ ಮತ್ತಿತರರಿಗೆ, ನಮಗ ನಾವು ಕೊಟ್ಟಿವಿ, ಕೇವಲ ಮಂದಿಗೆ ಅಷ್ಟ ತೊಂದರೆ ಮಾಡಿವಂತಲ್ಲ, ನಾವು ನಮ್ಮ ವೈಯಕ್ತಿಕವಾಗಿ ನಾವು ಕೂಡ ತೊಂದರೆಯನ್ನು ಮಾಡ್ಕೊಂಡಿವಿ, ವೈಯಕ್ತಿಕವಾಗಿ ನಾವು ಕೂಡ ಅಸಂತೋಷವನ್ನ ಕೊಟ್ಟಿವಿ. ಅದನ್ನ ಇಲ್ಲಿ ನೋಡ್ಬೇಕಾಗ್ತದೆ. ನಾವು ನಮ್ಮಲ್ಲೇ ಇರುವಂತಹ ಈ ಭಾವನಾತ್ಮಕ ವಿಕೃತಿಗಳನ್ನ ನಾವು ಕಂಡುಕೊಳ್ಬೇಕು. ಕಂಡುಕೊಂಡಾಗ ಮಾತ್ರ ಅವುಗಳನ್ನ ಸರಿಪಡಿಸುವಂತ ಪ್ರಯತ್ನ ಆಗ್ತದ. ಮನೆಯಲ್ಲಿ ಕಸ ಎಲ್ಲೈತೆ ಅಂತ ಗುರ್ತನ ಮಾಡ್ಲಿಲ್ಲ, ಕಸ ಎಲ್ಲೈತೆ ಅಂತ ಹುಡುಕಾಡ್ಲಿಕ್ಕೆ ಪ್ರಯತ್ನನ ಮಾಡ್ಲಿಲ್ಲ ಅಂದ್ರೆ ಸ್ವಚ್ಛ ಮಾಡೋದು ಹೆಂಗ, ಅದನ್ನ ಸ್ವಚ್ಛ ಮಾಡೋದು ಹೆಂಗ? ಬೈ ಡಿಸ್ಕವರಿಂಗ್ ವಾಟ್ ಅವರ್ ಎಮೋಷನಲ್ ಡಿಫಾರ್ಮಿಟೀಸ್ ಆರ್. ನನ್ನಲ್ಲಿರುವಂತಹ ಈ ಎಮೋಷನಲ್ ಡಿಫಾರ್ಮಿಟೀಸ್ ಅಥವಾ ಭಾವನಾತ್ಮಕವಾಗಿರುವಂತಹ ಏನು ತೊಂದರೆಗಳದಾವ, ವಿಕೃತಿಗಳದಾವ. ಡಿಫಾರ್ಮಿಟೀಸ್ ಅಂದ್ರೆ ವಿಕೃತಿಗಳು. ವಿ ಕ್ಯಾನ್ ಮೂವ್ ಟುವರ್ಡ್ ದೇರ್ ಕರೆಕ್ಷನ್. ನಾವು ಇವುಗಳನ್ನ ಕಂಡುಕೊಂಡಾಗ ಅವುಗಳನ್ನ ಸರಿಪಡಿಸುವಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತೇವೆ. ಕರೆಕ್ಷನ್ ಅಂತ ಹೇಳ್ತಾರೆ. ಟುವರ್ಡ್ಸ್ ದೇರ್ ಕರೆಕ್ಷನ್, ಟುವರ್ಡ್ ದೇರ್ ಕರೆಕ್ಷನ್. ಸೊ ಯು ವಿಲ್ಲಿಂಗ್ ಅದ ವಿತೌಟ್ ಎ ವಿಲ್ಲಿಂಗ್ ಅಂಡ್ ಪರ್ಸಿಸ್ಟೆಂಟ್ ಎಫರ್ಟ್ ಟು ಡೂ ದಿಸ್ ಅಂತ ಹೇಳ್ತಾರೆ ಅಲ್ಲಿ. ವಿತೌಟ್ ಎ ವಿಲ್ಲಿಂಗ್ ಅಂಡ್ ಪರ್ಸಿಸ್ಟೆಂಟ್ ಎಫರ್ಟ್ ಟು ಡೂ ದಿಸ್, there can be little sobriety or contentment for us ಅಂತ ಹೇಳ್ತಾರೆ. contentment for us. ಇವುಗಳನ್ನ ಸರಿಪಡಿಸುವತ್ತ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನವನ್ನು ಮಾಡ್ಬೇಕಂದ್ರೆ ಮೊದಲಕ್ಕೆ ಏನದ ಅನ್ನುವಂಥದ್ದನ್ನ ಹುಡುಕಬೇಕು. ಸೊ ಇಂಥ ಪ್ರಯತ್ನಕ್ಕೆ ನಮಗೆ ಏನ್ ಬೇಕು? ಒಂದಿಷ್ಟು ಆಸೆ ಬೇಕು, ಒಂದಿಷ್ಟು ಅಭಿಲಾಷೆ ಬೇಕು, ಅದರ ಜೊತೆಗೆ ಒಂದಿಷ್ಟು ಅವಿರತ ಪ್ರಯತ್ನ ಬೇಕು. ಅವಿರತ ಅಂದ್ರೆ ನಿರಂತರ ಪ್ರಯತ್ನ ಬೇಕು. ಒಂದು ವೇಳೆ ಈ ಪ್ರಯತ್ನಗಳನ್ನ ನಾವು ಅಲ್ಲಿ ಬಂದ ನಂತರ ಮಾಡಲಿಲ್ಲ ಅಂತಂದ್ರೆ ನಮಗೆ ಸಿಗಬಹುದಾದ ಸ್ಥಿಮಿತತೆ ಮತ್ತು ಸಂತೃಪ್ತಿಗಳು ಬಹಳ ಕಡಿಮೆ ಆಗ್ತಾವು. 1, 2, 3 ಕಾರ್ಯಕ್ರಮದಲ್ಲಿ ಬಂದಿನಿ, ಸ್ಟೆಪ್ ವರ್ಕ್ ಮಾಡ್ಬೇಕಂತೀನಿ, 4ನೇ ಹೆಜ್ಜೆ ಬರಿಬೇಕಂತೀನಿ, ಇನ್ನ ಆಗ್ತಾ ಇಲ್ಲ, ಸಂತೃಪ್ತಿ ಸಿಗ್ತಾ ಇಲ್ಲ, ಹೇಗೆ ಬರಿಬೇಕಂತ ಗುರ್ತಾಗ್ತಾ ಇಲ್ಲ. ಇವೆಲ್ಲವೂ ನಮ್ಮಲ್ಲಿರುವಂತ ಒಂದಿಷ್ಟು ನೆಪಗಳು ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ಅಭಿಲಾಷೆ ಬೇಕು, ಆ ಪ್ರಯತ್ನ ಬೇಕು. ಆ ಪ್ರಯತ್ನ ಸಿಗಲಿಲ್ಲ ಅಂದ್ರೆ, ಆ ಪ್ರಯತ್ನ ನಾವು ಮಾಡ್ಲಿಲ್ಲ ಅಂದ್ರೆ ನಮಗೇನು ಇವತ್ತು ಮುಂದೆ ಸಿಗ್ತದ, ಒಳ್ಳೆ ಜೀವನ ಸಿಗ್ತದ, ಇಲ್ಲಿ ಬಂದ ನಂತರ ಎಲ್ಲವೂ ಸರಿ ಆಗ್ತದ ಅಂತ ಏನ್ ನಾವ್ ಹೇಳ್ತಿರ್ತೀವಲ್ಲ, ಏನು ಸ್ಥಿಮಿತತೆ ಜೀವನ ಸಿಗ್ತದ, ಸಂತೃಪ್ತಿ ಜೀವನ ಸಿಗ್ತದ, ಪ್ರಶಾಂತತೆ ಸಿಗ್ತದ ಅಂತ ನಾವ್ ಹೇಳ್ತೀವಲ್ಲ, ಅಂತಂದ್ರೆ ಎಲ್ಲವೂ ಕಡಿಮೆ ಆಗ್ತದೆ ಇವೆಲ್ಲವನ್ನ ಮಾಡ್ಲಿಲ್ಲ ಅಂದ್ರೆ. ಅಲ್ಲಿ ಹೇಳ್ತಾರವ್ರು, ನಮ್ಮಲ್ಲಿ ಹೆಚ್ಚಿನವರು ಕಂಡುಕೊಂಡಂತೆ ನಮ್ಮಲ್ಲಿ ಬಹಳ ಜನಕ್ಕೆ ಇದಾಗೈತಂತೆ. There can be a little sobriety or
contentment for us. Without a searching and fearless moral inventory, without a searching and fearless moral inventory, most of us have found that the faith which really works in daily living is still out of reach. ಅಷ್ಟು ಚಂದ ಬರ್ತದೆ. ಇವುಗಳನ್ನ ನಾವು ಮಾಡದೇ ಇದ್ದಲ್ಲಿ, ಇವುಗಳನ್ನ ಕುಲಂಕುಷವಾಗಿ ನೋಡದೇ ಇದ್ದಲ್ಲಿ, ಹೆದರಿಕೆ ಇಲ್ಲದೆ ನಮ್ಮ ಬದುಕನ್ನ ನೋಡಿಕೊಳ್ಳದೆ ಇದ್ದಲ್ಲಿ, ನಮಗೇನು ದೈನಂದಿನ ಜೀವನದಲ್ಲಿ ಇವತ್ತು ಜೀವಿಸಲಿಕ್ಕೆ ಬೇಕಾದಂತಹ ಫೇತ್ ಅಥವಾ ವಿಶ್ವಾಸ ಅಥವಾ ನಂಬಿಕೆ, ಅದರ ಜೊತೆಗೆ ಒಂದಿಷ್ಟು ಭಕ್ತಿ ಬೇಕಂತ ನಾವು ಹೇಳ್ತೀವಲ್ಲ, ಅದು ನಮಗೆ ಸಿಗುವುದಿಲ್ಲ. ಅದು ನಮಗೆ ಎಟಕದೇ ದೂರ ಉಳಿತದ, ಸ್ಟಿಲ್ ಔಟ್ ಆಫ್ ರೀಚ್ ಅಂತ ಬರೀತಾರೆ. ಇವುಗಳನ್ನ ಮಾಡದೇ ಇದ್ರೆ ನಮಗೆ ಈ ತರ ಆಗ್ತದ ಅನ್ನುವಂಥದ್ದು ಹೇಳ್ತಾರ, ಹೊರತಾಗಿ ಮಾಡಂತ ಹೇಳಿಲ್ಲ ಅವರು. ನಮ್ಮಲ್ಲಿ ಕೆಲವರಿಗೆ ಅಂತ ಹೇಳಿ ಬಿಡ್ತಾರ ಅವರು. ಅದನ್ನು ವಿಚಾರ, ನಮ್ಮದೇ ನೈತಿಕ ತಪಸ್ಸೀಲು ಮಾಡದೇ ಇದ್ದಲ್ಲಿ ನಮ್ಮ ಜೀವದ, ನಮ್ಮ ದೈನಂದಿನ ಜೀವನದಲ್ಲಿ, ಅಂದ್ರೆ ಇವತ್ತೇನು ನಡೆಸ್ತಾ ಇದ್ದೀವಿ ಈ ಜೀವನದಲ್ಲಿ, ನಮಗೆ ಬೇಕಾದಂತ ನಂಬಿಕೆ, ನಮಗೆ ಬೇಕಾದಂತ ಭಕ್ತಿ ನಮಗ ಕೈಗೆ ಎಟಕುವುದಿಲ್ಲ ಅಂತ ಹೇಳ್ತಾರ 100%. ಸೊ ನಾವು ಮೋರಲ್ ಇನ್ವೆಂಟ್ರಿ ಅದೇ ಹೇಳ್ತಾರ ಅವ್ರು, ಸರ್ಚಿಂಗ್ ಅಂಡ್ ಫಿಯರ್ಲೆಸ್, ಯಾವುದೇ ನಿರ್ಭೀತಿಯಿಂದ, ಹೆದರಿಕೆ ಇಲ್ಲದೆ, ಕುಲಂಕುಷವಾಗಿ ಯಾವುದನ್ನು ಬಿಡದೆ ನಾವು ನಮ್ಮದೇ ಆದಂತ ನೈತಿಕ ಮೋರಲ್ ಇನ್ವೆಂಟರಿ ಅಥವಾ ನಮ್ಮಲ್ಲಿ ಇರುವಂತ ಸ್ಟಾಕ್ ಅನ್ನ ನಾವು ಸರ್ಚ್ ಮಾಡದೇ ಇದ್ದಲ್ಲಿ ಅಥವಾ ಹುಡುಕದೇ ಇದ್ದಲ್ಲಿ ಇವತ್ತು ನಮ್ಮ ಜೀವನ ನಡೆಸಲಿಕ್ಕೆ ನಮಗೆ ಬೇಕು, ಇವತ್ತು ನಂಬಿಕೆ ಬೇಕು, ಒಂದು ಭಕ್ತಿ ಬೇಕು, ಒಂದು ವಿಶ್ವಾಸ ಬೇಕು, ಅದು ನಮ್ಮ ಕೈಗೆ ಸಿಗುದಿಲ್ಲ ಅನ್ನುವಂಥ ಮಾತನ್ನ ಅವ್ರು ಇಲ್ಲಿ ಹೇಳ್ತಾರೆ ಸ್ನೇಹಿತರೆ. ಸೊ ನಾವು ಇಲ್ಲಿಗೆ ನಿಲ್ಸೋಣ, ನಾಳೆ ಮುಂದೆ ನೋಡೋಣ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಮತ್ತೇನಾದ್ರೂ ಇದ್ರೆ ದಯವಿಟ್ಟು ಮಾತನಾಡ್ಲಿಕ್ಕೆ ಒಂದಿಷ್ಟು ಸಮಯ ಇದೆ, ದಯವಿಟ್ಟು ಮಾತನಾಡಿ. ಮತ್ತು ನನ್ನ ಜೊತೆ ನನ್ನ ಪ್ರಶಾಂತ ಧಾಮದ ಸ್ನೇಹಿತರು ಓದಿದ್ದಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗೂ ನಮ್ಮ ಕ್ಲೀಟಸ್ ಅವರು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನಾಳೆ ಮುಂದಿನ ವಿಚಾರಗಳನ್ನು ಮಾತನಾಡೋಣ ಅಂತ ಹೇಳ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್.